ಎಲ್ರಿಗೂ ನಮಸ್ತೆ. In this video, we are going to discuss about the boat and stream with the easy tricks. ನೋಡಿ, ಬೋಟ್ ಅಂಡ್ ಸ್ಟ್ರೀಮ್ಸ್ ನ ನೀವು ಫಾರ್ಮುಲಾದಿಂದ ಕಲಿಯಕ್ಕೆ ಹೋದ್ರೆ ಫಾರ್ಮುಲಾಸ್ ನಮಗೆ ಮರ್ತೋಗ್ಬೋದು. ಬಟ್ ಆದ್ರೆ ಯಾವುದೇ ಕಾರಣಕ್ಕೂ ನಮಗೆ ವಿತೌಟ್ ಫಾರ್ಮುಲಾ ಇಲ್ದಂಗೆ ಈ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಣ ಬೈ ಯೂಸಿಂಗ್ ಎ ಸಿಂಪಲ್ ಟ್ರಿಕ್ಸ್ಗಳನ್ನ ಯೂಸ್ ಮಾಡ್ಕೊಂಡು. ಓಕೆನಾ? ಹಾಗಂತ ಈಸಿ ಪ್ರಾಬ್ಲಮ್ಗಳನ್ನ ಹಾಕೊಂಡಿಲ್ಲ. ಸೊ ನೀವು ಡೆಫಿನೆಟ್ ಆಗಿ 5 ಫಾರ್ಮುಲಾಸ್ಗಳನ್ನ ನಿಮಗೆ ಗೊತ್ತಿರಬೇಕು. ಫಾರ್ಮುಲಾಸ್ ಬೇಡ ಅಂತ ಹೇಳಿದ್ರೆ ಈಗ ಫಾರ್ಮುಲಾಸ್ ಕಲಿದ್ರಿ ಅಂತ ಹೇಳ್ತೀರಿ ಅಂದ್ರೆ ನೀವು ಫಾರ್ಮುಲಾನು ಕೂಡ ಬೈ ಹ್ಯಾಟ್ ಮಾಡಂಗಿಲ್ಲ. ಆ ರೀತಿ ಟ್ರಿಕ್ಸ್ ಅಲ್ಲಿ ಹೇಳ್ಕೊಡ್ತೀನಿ ನೋಡಿ. ಈಗ ಏನಂದ್ರೆ ಫಸ್ಟ್ ದಟ್ ಈಸ್ ಫಾರ್ಮುಲಾಸ್. ಫಸ್ಟ್ ಏನಿದೆ, ಅಪ್ ಸ್ಟ್ರೀಮ್ ಇದೆಯಾ? ಅಪ್ ಸ್ಟ್ರೀಮ್. ಈಗ ಬೋಟು, ಜಸ್ಟ್ ಇಮ್ಯಾಜಿನ್ ಬೋಟು ವಿಚ್ ಈಸ್ ಗೋಯಿಂಗ್ ಅಪ್ ಸ್ಟ್ರೀಮ್ ಅಂದ್ರೆ ದಟ್ ಈಸ್ ಅಗೇನೆಸ್ಟ್ ದಿ ಸ್ಟ್ರೀಮ್. ನೋಡಿ, ಈಗ ಇದು ಬೋಟ್ ಈ ಡೈರೆಕ್ಷನ್ ಹೋಗ್ತದೆ, ಸ್ಟ್ರೀಮು ಅಗೇನೆಸ್ಟ್ ದಿ ಬೋಟ್ ಹೋಗ್ತದೆ ಅಂತ ಕಾರಣ. ಬೋಟ್ ಸ್ಪೀಡ್ ನ ವಿ ಟೇಕ್ ಇಟ್ ಆಸ್ ಬಿ, ಕ್ಯಾಪಿಟಲ್ ಬಿ ಅಂತ ತಗೋಣ. ಬೋಟ್ ಸ್ಪೀಡ್ ವಿ ಟೇಕ್ ಇಟ್ ಆಸ್ ಬಿ. ಸ್ಟ್ರೀಮ್ ಸ್ಪೀಡ್ ವಿ ಆರ್ ಟೇಕ್ ಇಟ್ ಆಸ್ ಎಸ್. ಓಕೆನಾ? ಸ್ಟ್ರೀಮ್ ಸ್ಪೀಡ್ ವಿ ಆರ್ ಟೇಕ್ ಇಟ್ ಆಸ್ ಎಸ್. ಈಗ ಬೋಟು ಅಗೇನೆಸ್ಟ್ ದಿ ಸ್ಟ್ರೀಮ್ ಹೋಗ್ತದೆ ಅಂದಾಗ ಸ್ಪೀಡ್ ಏನಾಯ್ತು? ಕಡಿಮೆ ಆಯ್ತು. ಕರೆಕ್ಟಾ? ಬೋಟ್ ಸ್ಪೀಡು ಸ್ಟ್ರೀಮ್ ಸ್ಪೀಡ್ ಆಪೋಸಿಟ್ ಡೈರೆಕ್ಷನ್ ಇರೋದ್ರಿಂದ ಬೋಟ್ ಸ್ಪೀಡ್ ಏನಾಯ್ತು? ಕಡಿಮೆ ಆಯ್ತು. ಹಂಗಾಗಿ ಏನ್ ಸಿಂಬಲ್ ಹಾಕ್ಬೇಕು? ಮೈನಸ್ ಸಿಂಬಲ್ ಹಾಕ್ಬೇಕು. ಓಕೆನಾ? ಬೋಟ್ ಸ್ಪೀಡ್ ಮೈನಸ್ ಸ್ಟ್ರೀಮ್ ಸ್ಪೀಡ್, ಇಟ್ ಇಸ್ ಎ ಅಪ್ ಸ್ಟ್ರೀಮ್. ಈಗ ನೀವು ಅಪ್ ಅಲ್ಲಿ ಸೈಕಲ್ ನ ಪೆಡಲ್ ಮಾಡ್ತಿರ್ಬೇಕಾದ್ರೆ ನೀವು ನಿಂತ್ಕೊಂಡು ಅಗೇನೆಸ್ಟ್ ದಿ ದಟ್ ಈಸ್ ವಾಟ್ ಹೈಟ್ಗೆ ನೀವೇನ್ ಮಾಡ್ಬೇಕು? ಫೋರ್ಸ್ ನ ಅಪ್ಲೈ ಮಾಡಾಕ್ಬೇಕಲ್ಲ, ಆ ತರ ಸೇಮ್. ಬೋಟ್ ಸ್ಪೀಡ್ ಮೈನಸ್ ಸ್ಟ್ರೀಮ್ ಸ್ಪೀಡ್, ದಟ್ ಇಸ್ ಫಾರ್ ಅಪ್ ಸ್ಟ್ರೀಮ್. ಹಾಗಾದ್ರೆ ಡೌನ್ ಸ್ಟ್ರೀಮ್ ಏನಾಗುತ್ತೆ ನೋಡಿ. ಡೌನ್ ಸ್ಟ್ರೀಮು ಬೋಟ್ ಸ್ಪೀಡ್ ಕೂಡ ಒಂದೇ ಡೈರೆಕ್ಷನ್ ಇರುತ್ತೆ, ಸ್ಟ್ರೀಮ್ ಸ್ಪೀಡ್ ಕೂಡ ಒಂದೇ ಡೈರೆಕ್ಷನ್ ಇರುತ್ತೆ. ಎರಡು ಸ್ಪೀಡ್ ಆಡ್ ಆಗಿ ಬೋಟ್ ಸ್ಪೀಡ್ ಇನ್ನೂ ಜಾಸ್ತಿ ಆಗುತ್ತೆ. ದಟ್ ಈಸ್ ಡೌನ್ ಸ್ಟ್ರೀಮ್. ಡೌನ್ ಸ್ಟ್ರೀಮ್ ಇಸ್ ಬೋಟ್ ಸ್ಪೀಡ್ ಪ್ಲಸ್ ಸ್ಟ್ರೀಮ್ ಸ್ಪೀಡ್. ಎರಡು ಸ್ಪೀಡ್ ಏನ್ ಮಾಡಬೇಕು? ಆಡ್ ಮಾಡಬೇಕು. ಬಿಕಾಸ್ ಬೋತ್ ಆರ್ ಮೂವಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ಆಪೋಸಿಟ್ ಡೈರೆಕ್ಷನ್ ಆದ್ರೆ ಎರಡನ್ನು ಸಬ್ಟ್ರಾಕ್ಟ್ ಮಾಡ್ಬೇಕು ಅಷ್ಟೇ. ಓಕೆನಾ? ಈಗ ಬೋಟ್ ಸ್ಪೀಡ್ ನ ನೀವು ಐಡೆಂಟಿಫೈ ಮಾಡಬೇಕು. ಬೋಟ್ ಸ್ಪೀಡ್ ನ ಐಡೆಂಟಿಫೈ ಮಾಡೋದು ನೋಡಿ. ಈಗ ಅಪ್ ಸ್ಟ್ರೀಮ್ ನೋಡಿ, ಅದನ್ನು ಕೂಡ ನೀವು ಬೈ ಹ್ಯಾಟ್ ಮಾಡಕ್ ಹೋಗ್ಬಿಡಿ. ಅಪ್ ಸ್ಟ್ರೀಮ್ ನೋಡಿ, ಅಪ್ ಸ್ಟ್ರೀಮ್ ಇಸ್ ಈಕ್ವಲ್ ಟು ಏನಪ್ಪಾ? ಅಪ್ ಸ್ಟ್ರೀಮ್ ಏನು ಫಾರ್ಮುಲಾ? ದಟ್ ಈಸ್ ಬೋಟ್ ಸ್ಪೀಡ್ ಮೈನಸ್ ಸ್ಟ್ರೀಮ್ ಸ್ಪೀಡಾ? ಕರೆಕ್ಟಾ? ನೆಕ್ಸ್ಟ್ ಡೌನ್ ಸ್ಟ್ರೀಮ್ ಇಸ್ ಈಕ್ವಲ್ ಟು ಬೋಟ್ ಸ್ಪೀಡ್ ಪ್ಲಸ್ ಸ್ಟ್ರೀಮ್ ಸ್ಪೀಡಾ? ಎರಡನ್ನು ಎಲಿಮಿನೇಷನ್ ಮಾಡಿ ನೋಡಿ. ಪ್ಲಸ್ ಮೈನಸ್ ಎಸ್ ಪ್ಲಸ್ ಎಸ್ ಏನಾಯ್ತು? ಗೆಟ್ ಕ್ಯಾನ್ಸಲ್ಡ್. ಏನಾಯ್ತು? 2b ಆಯ್ತು. 2b ಈಕ್ವಲ್ಸ್ ಟು ಯು ಪ್ಲಸ್ ಡಿ. ಕರೆಕ್ಟ್? ಅಪ್ ಸ್ಟ್ರೀಮ್ ಪ್ಲಸ್ ಡೌನ್ ಸ್ಟ್ರೀಮ್. ಈ 2 ನ ಡಿನಾಮಿನೇಟರ್ ಕಳಿಸಿ. ಯು ಪ್ಲಸ್ ಡಿ ಡಿವೈಡ್ ಬೈ 2 ಈಕ್ವಲ್ಸ್ ಟು ಬಿ. ದಿಸ್ ಇಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಬೋಟ್ ಸ್ಪೀಡ್. ಬೋಟ್ ಸ್ಪೀಡ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ದಿಸ್ ಇಸ್ ದ ಫಾರ್ಮುಲಾ. ಓಕೆನಾ? ನೆಕ್ಸ್ಟ್ ಫಾರ್ಮುಲಾಗ ಹಾಕೋಣ. ಈಗ ಫಾರ್ಮುಲಾಗ ಹಾಕೋಣ. ದಟ್ ಈಸ್ ಬೋಟ್ ಸ್ಪೀಡ್ ಇಸ್ ಈಕ್ವಲ್ ಟು ನೋಡಿ, ಅಪ್ ಸ್ಟ್ರೀಮ್ ಪ್ಲಸ್ ಡೌನ್ ಸ್ಟ್ರೀಮ್ ಡಿವೈಡ್ ಬೈ 2. ದಿಸ್ ಇಸ್ ದ ಫಾರ್ಮುಲಾ ಫಾರ್ ಬೋಟ್. ಬೋಟ್ ಸ್ಪೀಡ್ ಈಸ್ ಈಕ್ವಲ್ ಟು ಅಪ್ ಸ್ಟ್ರೀಮ್ ಪ್ಲಸ್ ಡೌನ್ ಸ್ಟ್ರೀಮ್ ಡಿವೈಡ್ ಬೈ 2. ಓಕೆನಾ? ಹಾಗಾದ್ರೆ ಸ್ಟ್ರೀಮ್ ಸ್ಪೀಡ್ ಏನು? ಇದ್ರ ಆಪೋಸಿಟ್. ದಟ್ ಈಸ್ ನೋಡಿ, ಅಪ್ ಸ್ಟ್ರೀಮ್ ಬೇಕಾದ್ರೆ ವ್ಯಾಲ್ಯೂಸ್ ಹಾಕೊಳ್ಳಿ. ಅಪ್ ಸ್ಟ್ರೀಮ್ ಮೈನಸ್ ಡೌನ್ ಸ್ಟ್ರೀಮ್ ಡಿವೈಡ್ ಬೈ 2. ದಿಸ್ ಇಸ್ ದ ವ್ಯಾಲ್ಯೂ ಫಾರ್ ಡೌನ್ ಸ್ಟ್ರೀಮ್, ಸ್ಟ್ರೀಮ್ ಸ್ಪೀಡ್. ಓಕೆನಾ? ಸ್ಟ್ರೀಮ್ ಸ್ಪೀಡ್. ಅಪ್ ಸ್ಟ್ರೀಮ್ ಗೊತ್ತಾಯ್ತು. ಅಪ್ ಸ್ಟ್ರೀಮ್ ಅಂದ್ರೆ ಬೋಟ್ ಸ್ಪೀಡ್ ಮೈನಸ್ ಸ್ಟ್ರೀಮ್ ಸ್ಪೀಡ್. ಡೌನ್ ಸ್ಟ್ರೀಮ್ ಇಸ್ ಬೋಟ್ ಸ್ಪೀಡ್ ಪ್ಲಸ್ ಸ್ಟ್ರೀಮ್ ಸ್ಪೀಡ್. ಬೋಟ್ ಸ್ಪೀಡ್ ಅಂತ ಕೇಳಿದ್ರೆ ದಟ್ ಈಸ್ ಅಪ್ ಸ್ಟ್ರೀಮ್ ಪ್ಲಸ್ ಡೌನ್ ಸ್ಟ್ರೀಮ್ ಡಿವೈಡ್ ಬೈ 2. ದಟ್ ಈಸ್ ಬೋಟ್ ಸ್ಪೀಡ್. ಅದನ್ನು ಕೂಡ ಬೈ ಹ್ಯಾಟ್ ಮಾಡಂಗಿಲ್ಲ ನೀವು. ಇವೆರಡು ಇದನ್ನು ಬೈ ಹ್ಯಾಟ್ ಮಾಡಂಗಿಲ್ಲ. ದಟ್ ಎಲಿಮಿನೇಷನ್ ಮಾಡಿದಾಗ ನಿಮಗೆ ದಟ್ ಈಸ್ ಬಿ, ಬೋಟ್ ಸ್ಪೀಡ್ ಈಸ್ ಈಕ್ವಲ್ ಟು ಅಪ್ ಸ್ಟ್ರೀಮ್ ಪ್ಲಸ್ ಡೌನ್ ಸ್ಟ್ರೀಮ್ ಡಿವೈಡ್ ಬೈ 2 ಬರ್ತದೆ. ಓಕೆನಾ? ಓಕೆ. ಈಗ ನೆಕ್ಸ್ಟ್ ಈಕ್ವೇಟಿಂಗ್ ದ ಡಿಸ್ಟೆನ್ಸ್ ಅನ್ನು ನಾವು ಈಕ್ವೇಟ್ ಮಾಡ್ಕೋಬೇಕು. ಬಿಕಾಸ್ ಯಾಕೆಂತ ಹೇಳ್ತೀನಿ ನೋಡಿ. ಈಗ ನೋಡಿ, ಸಪೋಸ್ ನೋಡಿ, ಡಿಸ್ಟೆನ್ಸ್ ಸ್ಪೀಡು ಡಿಸ್ಟೆನ್ಸ್ ಟೈಮು, ದಟ್ ಈಸ್ ಡಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು ಸ್ಪೀಡು ಟೈಮು ಡಿಸ್ಟೆನ್ಸ್. ಈಗ ಒಂದು ಬೋಟ್ ನೋಡಿ, ಈ ಎ ಅನ್ನೋ ಪ್ಲೇಸ್ ಇಂದ ನೀವು ಬಿ ಅನ್ನೋ ಪ್ಲೇಸಿಗೆ ಒಂದು ಬೋಟಲ್ ಹೋದಾಗ ದಿಸ್ ಇಸ್ ಅಪ್ ಸ್ಟ್ರೀಮ್ ಅನ್ಕೊಳ್ಳಿ, ದಿಸ್ ಇಸ್ ಡೌನ್ ಸ್ಟ್ರೀಮ್ ಅನ್ಕೊಳ್ಳಿ. ದ ಡೌನ್ ಸ್ಟ್ರೀಮ್. ಓಕೆನಾ? ಡೌನ್ ಸ್ಟ್ರೀಮ್. ಅಪ್ ಸ್ಟ್ರೀಮ್ ಅಲ್ಲಿ ಹೋಗ್ಬೇಕಾದ್ರೆ ನಿಮಗೆ ಟೈಮ್ ಜಾಸ್ತಿ ಹಿಡಿಯುತ್ತೆ. ಡೌನ್ ಸ್ಟ್ರೀಮ್ ಅಲ್ಲಿ ಬರ್ಬೇಕಾದ್ರೆ ಟೈಮ್ ಕಡಿಮೆ ಹಿಡಿಯುತ್ತೆ. ಟೈಮ್ ಇಸ್ ನಾಟ್ ಸೇಮ್. ಟೈಮ್ ನ ಕ್ಯಾನ್ಸಲ್ ಮಾಡೋಣ. ಟೈಮ್ ಕ್ಯಾನ್ಸಲ್. ಓಕೆನಾ? ಸ್ಪೀಡ್ ಡೌನ್ ಸ್ಟ್ರೀಮ್ ಅಲ್ಲಿ ಬರ್ಬೇಕಾದ್ರೆ ಸ್ಪೀಡ್ ಜಾಸ್ತಿ ಆಗುತ್ತೆ. ಅಪ್ ಸ್ಟ್ರೀಮ್ ಅಲ್ಲಿ ಹೋಗ್ಬೇಕಾದ್ರೆ ಸ್ಪೀಡ್ ಕಡಿಮೆ ಆಗುತ್ತೆ. ದಟ್ ಈಸ್ ಸ್ಪೀಡ್ ಗೆಟ್ ಕ್ಯಾನ್ಸಲ್. ಉಳಿಯೋದೇನು ಉಳಿತು? ದಟ್ ಇಸ್ ಎ ಡಿಸ್ಟೆನ್ಸ್ ಉಳಿತು. ಕರೆಕ್ಟಾ? ಡಿಸ್ಟೆನ್ಸ್ ಆಫ್ ಅಪ್ ಸ್ಟ್ರೀಮ್ ಇಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಆಫ್ ಡೌನ್ ಸ್ಟ್ರೀಮ್. ಕರೆಕ್ಟಾ? ಡೌನ್ ಸ್ಟ್ರೀಮ್. ಯಾಕಂದ್ರೆ ಡಿಸ್ಟೆನ್ಸ್ ಇಸ್ ಸೇಮ್ ಫ್ರಮ್ ಎ ಪ್ಲೇಸ್ ಟು ಬಿ ಪ್ಲೇಸ್ ಟು ಎ ಪ್ಲೇಸ್. ಡಿಸ್ಟೆನ್ಸ್ ಇಸ್ ಸೇಮ್. ದ ಡಿಸ್ಟೆನ್ಸ್ ಆಫ್ ಅಪ್ ಸ್ಟ್ರೀಮ್ is equal to distance of downstream. Okay, what is the formula to calculate the distance? That is speed into time. Correct? Speed into time equals to speed into time. We know that speed for upstream ಗೆ speed ಏನು? That is boat speed minus stream speed. Correct? Boat speed minus stream speed is the time first one into that is boat speed plus stream speed into time 2. This is the formula used to calculate the
ಈಕ್ವೇಷನ್ ಡಿಸ್ಟೆನ್ಸ್, ಈಕ್ವೇಟಿಂಗ್ ದ ಡಿಸ್ಟೆನ್ಸ್ ಈಕ್ವೇಟ್ ಮಾಡ್ಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಐ ಥಿಂಕ್ ನಿಮಗೆ 5 ಫಾರ್ಮುಲಾಸ್ ಅರ್ಥ ಆಗ್ತದೆ ಅನ್ಕೊಳ್ತೀನಿ. ಒಂದು ಅಪ್ ಸ್ಟ್ರೀಮ್ ನೋಡಿ, ಒಂದು ಅಪ್ ಸ್ಟ್ರೀಮ್ ದಟ್ ಈಸ್ ಬೋಟ್ ಸ್ಪೀಡ್ ಮೈನಸ್ ಸ್ಟ್ರೀಮ್ ಸ್ಪೀಡ್. ಡೌನ್ ಸ್ಟ್ರೀಮ್ ಮೀನ್ಸ್ ಬೋಟ್ ಸ್ಪೀಡ್ ಪ್ಲಸ್ ಸ್ಟ್ರೀಮ್ ಸ್ಪೀಡ್. ಸೊ ಬೋಟ್ ಸ್ಪೀಡ್ ಮೀನ್ಸ್ ಅಪ್ ಸ್ಟ್ರೀಮ್ ಪ್ಲಸ್ ಡೌನ್ ಸ್ಟ್ರೀಮ್ ಡಿವೈಡ್ ಬೈ 2. ಅದನ್ನು ಬೈ ಹಾರ್ಟ್ ಮಾಡ್ಕೋಬೇಡಿ, ಎಲಿಮಿನೇಷನ್ ಮಾಡ್ರೆ ಬಂದೋಗ್ಬಿಡುತ್ತೆ ನಿಮಗೆ. ಸೊ ಜಸ್ಟ್ ಅಪ್ ಸ್ಟ್ರೀಮ್ ಅಂದ್ರೆ ಮೈನಸ್ ಮಾಡಬೇಕು ಅಷ್ಟೇ, ನೆನ್ಪಿಟ್ಕೋಬೇಕಾದ್ರೆ ನೀವು ಏನು ನೆನ್ಪಿಟ್ಕೊಳ್ಳಂಗಿಲ್ಲ. ಓಕೆನಾ? ಸೊ ಹಾಗಿದ್ರೆ ಒನ್ ಬೈ ಒನ್ ಪ್ರಾಬ್ಲಮ್ ಹೋಗ್ಬೋಣ. ಫಸ್ಟ್ ಪ್ರಾಬ್ಲಮ್ ನೋಡಿ, ಎ ಬೋಟ್ ಕ್ಯಾನ್ ಟ್ರಾವೆಲ್ 20 ಕಿಲೋಮೀಟರ್. ನೋಡಿ, ಬೋಟ್ ಕ್ಯಾನ್ ಟ್ರಾವೆಲ್ಸ್ 20 ಕಿಲೋಮೀಟರ್ ಡೌನ್ ಸ್ಟ್ರೀಮ್ ಅಂತೆ. ಓಕೆ, ಡೌನ್ ಸ್ಟ್ರೀಮ್ ಅಲ್ಲಿ ಹೋಗ್ತದೆ. ಸೊ ಒಟ್ಟ 20 ಕಿಲೋಮೀಟರ್ ಅಂದ್ರೆ ದಟ್ ಇಸ್ ಡಿಸ್ಟೆನ್ಸ್. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 20 ಕಿಲೋಮೀಟರ್. 20 ಕಿಲೋಮೀಟರ್. ಓಕೆ, ನೆಕ್ಸ್ಟ್ ಡೌನ್ ಸ್ಟ್ರೀಮ್ ಅಂತೆ. ಓಕೆ, ಡೌನ್ ಸ್ಟ್ರೀಮ್. ಓಕೆ, ಟೈಮ್ ಇಸ್ 2 hours. Time is 2 hours. ಓಕೆನಾ? ಫೈಂಡ್ ದ ಸ್ಪೀಡ್ ಆಫ್ ಎ ಬೋಟ್ ಇನ್ ಸ್ಟಿಲ್ ವಾಟರ್. ಸೊ ವಾಟ್ ವಿ ಐಡೆಂಟಿಫೈ? ಬೋಟ್ ಸ್ಪೀಡ್ ನ ಕಂಡಿಬೇಕು. ಸೊ ದಟ್ ಈಸ್ ಬಿ ಈಕ್ವಲ್ಸ್ ಟು ಎಕ್ಸ್ ಅನ್ಕೋಣ. ಬಿ ಈಸ್ ಈಕ್ವಲ್ ಟು ಎಕ್ಸ್. ಸೊ ಇಫ್ ದ ಸ್ಪೀಡ್ ಆಫ್ ಸ್ಟ್ರೀಮ್ ಈಸ್ 3 ಕಿಲೋಮೀಟರ್ ಪರ್ ಅವರ್ಸ್. ಸ್ಟ್ರೀಮ್ ಸ್ಪೀಡ್ ಕೊಟ್ಟಿದ್ದೇನೆ. ಸ್ಟ್ರೀಮ್ ಸ್ಪೀಡ್ ಈಸ್ ಈಕ್ವಲ್ ಟು 3 ಕಿಲೋಮೀಟರ್ ಪರ್ ಅವರ್ಸ್. ಸೊ ಇಷ್ಟು ನೀವು ಬರ್ಕೊಂಡ್ರೆ ಕರೆಕ್ಟ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಾವು ಕಂಡಿಬೇಕಾದ್ರೇನು ಡೌನ್ ಸ್ಟ್ರೀಮ್ ಅಂತ ಹೇಳಿದ್ದೇನೆ. ಸೊ ಡೌನ್ ಸ್ಟ್ರೀಮ್ ನಾವು ಕಂಡಿದ್ದೇನೆ. ಓಕೆನಾ? ಸೊ ವಾಟ್ ಇಸ್ ದ ಫಾರ್ಮುಲಾ ನೋಡಿ, ಡೌನ್ ಸ್ಟ್ರೀಮ್ ಅಂತ ಹೇಳಿದಾರಲ್ವಾ, ದಟ್ ಈಸ್ ಟಿ ಈಸ್ ಈಕ್ವಲ್ ಟು ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಕರೆಕ್ಟಾ? ಡಿಸ್ಟೆನ್ಸ್ ಬೈ ಸ್ಪೀಡ್. ಓಕೆನಾ? ಟೈಮ್ ಎಷ್ಟು ಅವರ್ ಅಂತೆ? 2 hours ಅಂತ ಹೇಳಿದ್ರೆ. ಓಕೆ, 2 ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಎಷ್ಟು? 20 ಕಿಲೋಮೀಟರ್. ಕರೆಕ್ಟಾ? ಸ್ಪೀಡು ದಟ್ ಈಸ್ ಇನ್ ಡೌನ್ ಸ್ಟ್ರೀಮ್ ಅಂತ ಹೇಳೋದ್ರಿಂದ ಡೌನ್ ಸ್ಟ್ರೀಮ್ ಸ್ಪೀಡ್ ಏನಾಯ್ತೆ? ಡೌನ್ ಸ್ಟ್ರೀಮ್ ಸ್ಪೀಡ್ ಈಸ್ ಈಕ್ವಲ್ ಟು ದಟ್ ಈಸ್ ಬೋಟ್ ಸ್ಪೀಡ್ ಪ್ಲಸ್ ಸ್ಟ್ರೀಮ್ ಸ್ಪೀಡ್ ಆಡ್ ಮಾಡಬೇಕು. ಕರೆಕ್ಟಾ? ಸೊ ದಟ್ ಈಸ್ ಬೋಟ್ ಸ್ಪೀಡ್ ಎಷ್ಟಿದೆ? ಎಕ್ಸ್. ದಟ್ ಈಸ್ ಸ್ಟ್ರೀಮ್ ಸ್ಪೀಡ್ ಎಷ್ಟಿದೆ? 3. ಕರೆಕ್ಟಾ? ಜಸ್ಟ್ ಯು ಆಡ್ ಇಯರ್. ದಟ್ ಈಸ್ ಎಕ್ಸ್ ಪ್ಲಸ್ 3 ಆಯ್ತು. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 2 ಇಂಟು ಎಕ್ಸ್ ಪ್ಲಸ್ 3 ಈಕ್ವಲ್ಸ್ ಟು 20 ಆಯ್ತು. ಕರೆಕ್ಟಾ? ಸೊ 2 ಇಂಟು ಎಕ್ಸ್ 2x ಪ್ಲಸ್ 3 ಟು 6 ಈಕ್ವಲ್ಸ್ ಟು 20 ಆಯ್ತು. ಕರೆಕ್ಟಾ? ಕರೆಕ್ಟಾ? ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. ದಟ್ ಈಸ್ 2x ಈಕ್ವಲ್ಸ್ ಟು ಆ ಪ್ಲಸ್ 6 ಗೆ ಕಳಿಸ್ಕೊಳ್ಳಿ. ದಟ್ ಈಸ್ ಮೈನಸ್ 6 ಆಗುತ್ತೆ. ದಟ್ ಈಸ್ ಬಿಕಮ್ 14 ಆಯ್ತು. ಸೊ x ಈಸ್ ಈಕ್ವಲ್ ಟು 2 1 2 7 x ಈಸ್ ಈಕ್ವಲ್ ಟು 7 ಆಯ್ತು. ಕರೆಕ್ಟಾ? ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಬೋಟ್ ಸ್ಪೀಡ್. ಬೋಟ್ ಸ್ಪೀಡ್ ಈಸ್ 7 ಕಿಲೋಮೀಟರ್ ಪರ್ ಅವರ್ಸ್. 7 ಕಿಲೋಮೀಟರ್ ಪರ್ ಅವರ್ಸ್. 7 ಕಿಲೋಮೀಟರ್ ಪರ್ ಅವರ್ಸ್ ಆಯ್ತು. ಓಕೆನಾ? ಅರ್ಥ ಆಗ್ತಿದ್ಯಾ? ಓಕೆ, ಹಾಗಾದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಇಫ್ ಎ ಬೋಟ್ ಟ್ರಾವೆಲ್ಸ್ 10 ಕಿಲೋಮೀಟರ್ ಅಪ್ ಸ್ಟ್ರೀಮ್ ಇನ್ 2 hours ಅಂತೆ. 10 ಕಿಲೋಮೀಟರ್ ಹೋಗ್ತದೆ ಅಂತ. ಡಿಸ್ಟೆನ್ಸ್ ಎಷ್ಟಪ್ಪ? ಡಿಸ್ಟೆನ್ಸ್ ಇಸ್ 10 ಕಿಲೋಮೀಟರ್. ಓಕೆನಾ? 10 ಕಿಲೋಮೀಟರ್ ಹೋಗ್ತೀವಿ. ಎಷ್ಟು ಗಂಟೆಲಿ ಹೋಗ್ತಿದ್ದು? ಇನ್ 2 hours. 2 hours. ಟೈಮ್ ಇಸ್ 2 hours ಅಲ್ಲಿ ಹೋಗ್ತದೆ. ಓಕೆನಾ? 2 hours. ಅಂಡ್ ದ ಸ್ಪೀಡ್ ಆಫ್ ಎ ಬೋಟ್ ಇನ್ ಸ್ಟಿಲ್ ವಾಟರ್. ನಿಂತ ನೀರಿನಲ್ಲಿ ಬೋಟಿನ ಸ್ಪೀಡ್ ಎಷ್ಟು? 5 ಕಿಲೋಮೀಟರ್ ಪರ್ ಅವರ್ಸ್ ಅಂತೆ. ದಟ್ ಈಸ್ ಬೋಟ್ ಸ್ಪೀಡ್ ನ ಕೊಟ್ಟಿದ್ದೇನೆ. ಬೋಟ್ ಸ್ಪೀಡ್ ಈಸ್ 5 ಕಿಲೋಮೀಟರ್ ಪರ್ ಅವರ್ಸ್. 5 ಕಿಲೋಮೀಟರ್ ಪರ್ ಅವರ್ಸ್. ಓಕೆನಾ? ಸೊ ವಾಟ್ ಈಸ್ ದ ಸ್ಪೀಡ್ ಆಫ್ ದಿ ಸ್ಟ್ರೀಮ್? ಸ್ಟ್ರೀಮ್ ಸ್ಪೀಡ್ ಅಂದ್ರೆ ಏನು? ಎಕ್ಸ್ ನ ಕಂಡುಹಿಡಿಯಬೇಕು. ಎಸ್, ದಟ್ ಈಸ್ ಎಕ್ಸ್. ಓಕೆನಾ? ಸೇಮ್. ಸೊ ಬೋಟ್ ಈಸ್ ಗೋಯಿಂಗ್ ಇನ್ ಅಪ್ ಸ್ಟ್ರೀಮ್ ಅಂತ ಹೇಳಿದ್ರೆ ನೋಡಿ, ಅಪ್ ಸ್ಟ್ರೀಮ್ ಅಂತ ಹೇಳಿದ್ರೆ ದಟ್ ಈಸ್ ಬೋಟ್ ಸ್ಪೀಡ್ ಮೈನಸ್ ಸ್ಟ್ರೀಮ್ ಸ್ಪೀಡ್ ನ ಮಾಡಬೇಕು. ದಟ್ ಈಸ್ ಅಪ್ ಸ್ಟ್ರೀಮ್ ಸ್ಪೀಡ್ ಈಸ್ ಈಕ್ವಲ್ ಟು ಬೋಟ್ ಸ್ಪೀಡ್ ಮೈನಸ್ ಸ್ಟ್ರೀಮ್ ಸ್ಪೀಡ್. ಸೊ ಬೋಟ್ ಸ್ಪೀಡ್ ಎಷ್ಟಿದೆ? 5. ಕರೆಕ್ಟಾ? ಮೈನಸ್ ಸ್ಟ್ರೀಮ್ ಸ್ಪೀಡ್ ಎಷ್ಟಿದೆ? ಎಕ್ಸ್. ಕರೆಕ್ಟಾ? ಸೊ ಈಗ ಇದನ್ನ ಫಾರ್ಮುಲಾಗ ಹಾಕೋಣ. ದಟ್ ಈಸ್ ಫಾರ್ಮುಲಾ ಏನು? ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಕರೆಕ್ಟಾ? ಡಿಸ್ಟೆನ್ಸ್ ಬೈ ಸ್ಪೀಡ್. ಟೈಮ್ ಎಷ್ಟಿದೆ? ದಟ್ ಈಸ್ 2 hours ಈಕ್ವಲ್ಸ್ ಟು ಡಿಸ್ಟೆನ್ಸ್ ಎಷ್ಟಿದೆ? 10 ಕಿಲೋಮೀಟರ್ಸ್. ಡಿಸ್ಟೆನ್ಸ್ ಎಷ್ಟಿದೆ? ದಟ್ ಈಸ್ ಸ್ಪೀಡ್ ಇನ್ ಅಪ್ ಸ್ಟ್ರೀಮ್ ಅಂತ ಕೇಳಿದ್ರಿಂದ ದಟ್ ಈಸ್ 5 ಮೈನಸ್ ಎಕ್ಸ್ ಆಯ್ತು. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಈಗ 2 ಇಂಟು 5 ಮೈನಸ್ ಎಕ್ಸ್ ಈಕ್ವಲ್ಸ್ ಟು 10 ಆಯ್ತಾ? ಸೊ 2 5 10. ಸೊ ಮೈನಸ್ 2x ಈಕ್ವಲ್ಸ್ ಟು 10 ಆಯ್ತು. ಸೊ ಈಗ ಇದನ್ನ ರೈಟ್ ಸೈಡ್ ಕಳಿಸ್ಕೊಳ್ಳಿ. ದಟ್ ಈಸ್ ಮೈನಸ್ 2x is equal to 10 minus 10. That is minus 2x is equal to 0. X is equal to 0 ಬಂತು. So this is the speed of a stream. That is 0 kilometer per hour. Speed of a stream is 0 kilometer per hours. ಓಕೆನಾ? ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಸೊ ಇಫ್ ದ ಸ್ಪೀಡ್ ಆಫ್ ದಿ ಬೋಟ್ ಇನ್ ಸ್ಟಿಲ್ ವಾಟರ್. ನೋಡಿ, ಕರೆಕ್ಟ್ ಕ್ವಶನ್ ಓದ್ಕೋಬೇಕು. ನೋಡಿ, ಸ್ಪೀಡ್ ಆಫ್ ಎ ಬೋಟ್ ಇನ್ ಸ್ಟಿಲ್ ವಾಟರ್ ಇಸ್ 8 ಕಿಲೋಮೀಟರ್ ಪರ್ ಅವರ್ಸ್ ಅಂಡ್ ದ ಸ್ಪೀಡ್ ಆಫ್ ದ ಸ್ಟ್ರೀಮ್ ಇಸ್ 2 ಕಿಲೋಮೀಟರ್ ಪರ್ ಅವರ್ಸ್. ವಾಟ್ ಇಸ್ ದ ಸ್ಪೀಡ್ ಆಫ್ ಎ ಬೋಟ್ ಇನ್ ಡೌನ್ ಸ್ಟ್ರೀಮ್ ಅಂತೆ. ನಿಶ್ಚಲ ನೀರಿನಲ್ಲಿ ದೋಣಿಯ ವೇಗವು 8 ಕಿಲೋಮೀಟರ್ ಪರ್ ಗಂಟೆ ಆಗಿದ್ದರೆ ಮತ್ತು ಹೊಳೆಯ ವೇಗವು 2 ಕಿಲೋಮೀಟರ್ ಪರ್ ಗಂಟೆ ಆಗಿದ್ದರೆ ದೋಣಿಯ ಕೆಳಗಿನ ವೇಗವೆಷ್ಟು? ದೋಣಿಯ ವೇಗ ಮೀನ್ಸ್ ಡೌನ್ ಸ್ಟ್ರೀಮ್ ವೇಗ. ಕೆಳಗಿನ ವೇಗನ ಡೌನ್ ಸ್ಟ್ರೀಮ್ ವೇಗನ ಕಂಡುಹಿಡಿಯಬೇಕು. ನೋಡಿ, ಈಗ ದ ಸ್ಪೀಡ್ ಆಫ್ ಎ ಬೋಟ್ ಇನ್ ಸ್ಟಿಲ್ ವಾಟರ್ ಅಂದ್ರೆ ಬೋಟ್ ಸ್ಪೀಡ್ ನ ಕೊಟ್ಟಿದ್ದೇನೆ. ಬೋಟ್ ಸ್ಪೀಡ್ ಈಸ್ 8 ಕಿಲೋಮೀಟರ್ ಪರ್ ಅವರ್ಸ್ ಅಂತೆ. 8 ಕಿಲೋಮೀಟರ್ ಪರ್ ಅವರ್ಸ್. ಓಕೆನಾ? ಅಂಡ್ ದ ಸ್ಪೀಡ್ ಆಫ್ ಎ ಸ್ಟ್ರೀಮ್ ಸ್ಪೀಡ್ ಅಂದ್ರೆ ಏನು? ಸ್ಟ್ರೀಮ್ ಎಸ್ ಕೊಟ್ಟಿದ್ದೇನೆ. ದಟ್ ಈಸ್ 2 ಕಿಲೋಮೀಟರ್ ಪರ್ ಅವರ್ಸ್ ಕೊಟ್ಟಿದ್ದಾರೆ. ಓಕೆನಾ? ಸೊ ಮತ್ತೆ ಕೊಟ್ಟಿದ್ದೀನಿ, ವಾಟ್ ಇಸ್ ದ ಸ್ಪೀಡ್ ಆಫ್ ಎ ಬೋಟ್ ಇನ್ ಡೌನ್ ಸ್ಟ್ರೀಮ್ ಅಂತೆ. ಓಕೆ, ಸ್ಪೀಡ್ ಆಫ್ ಎ ಬೋಟ್ ಇನ್ ಡೌನ್ ಸ್ಟ್ರೀಮ್ ಅಂದ್ರೆ ದಟ್ ಈಸ್ ನೋಡಿ, ಡೌನ್ ಸ್ಟ್ರೀಮ್ ಫಾರ್ಮುಲಾ ಏನು? ಡೌನ್ ಸ್ಟ್ರೀಮ್ ಸ್ಪೀಡ್ ಇಸ್ ಈಕ್ವಲ್ ಟು ಬೋಟ್ ಸ್ಪೀಡ್ ಪ್ಲಸ್ ಸ್ಟ್ರೀಮ್ ಸ್ಪೀಡ್ ಎರಡನ್ನು ಕೂಡಿಸಿರಾಯ್ತು. ಬೋಟ್ ಎಷ್ಟಿದೆಯಪ್ಪ? 8. ಕರೆಕ್ಟಾ?
ಸೊ ಪ್ಲಸ್ ಸೊ ಸ್ಟ್ರೀಮ್ ಸ್ಪೀಡ್ ಎಷ್ಟಿದೆ ದಟ್ ಈಸ್ 2 ದಟ್ ವಿಲ್ ಬಿಕಮ್ ವಾಟ್ 10 ಕಿಲೋಮೀಟರ್ ಪರ್ ಅವರ್ಸ್ ಕರೆಕ್ಟಾ 10 ಕಿಲೋಮೀಟರ್ ಅವರ್ಸ್ ದಿಸ್ ಇಸ್ ಅ ಸ್ಪೀಡ್ ಆಫ್ ಎ ಡೌನ್ ಸ್ಟ್ರೀಮ್ ಸ್ಪೀಡ್ ನೋಡಿ ಸ್ಪೀಡ್ ಆಫ್ ಎ ಬೋಟ್ ಇನ್ ಎ ಸ್ಟಿಲ್ ವಾಟರ್ಲಿ ದಟ್ ಈಸ್ ಬೋಟ್ ಸ್ಪೀಡ್ ಕೊಟ್ಟಿದ್ದಾನೆ ಮತ್ತೆ ಅಂಡ್ ಸ್ಪೀಡ್ ಆಫ್ ಎ ಸ್ಟ್ರೀಮ್ ಇನ್ 2 ಕಿಲೋಮೀಟರ್ ವಾಟ್ ಇಸ್ ದ ಸ್ಪೀಡ್ ಆಫ್ ಎ ಬೋಟ್ ಇನ್ ಡೌನ್ ಸ್ಟ್ರೀಮ್ ಸ್ಪೀಡ್ ಎಷ್ಟಾಗುತ್ತೆ ದಟ್ ಈಸ್ 10 ಕಿಲೋಮೀಟರ್ ಪರ್ ಅವರ್ಸ್ ಆಗಿದೆ ಅರ್ಥ ಆಯ್ತಾ ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ಓಕೆ ದ ಬೋಟ್ ಕ್ಯಾನ್ ಟ್ರಾವೆಲ್ಸ್ 30 ಕಿಲೋಮೀಟರ್ ಡೌನ್ ಸ್ಟ್ರೀಮ್ ನೋಡಿ ಬೋಟು 30 ಕಿಲೋಮೀಟರ್ ಡೌನ್ ಸ್ಟ್ರೀಮ್ ಅಲ್ಲಿ ಹೋಗ್ತದೆ ಅಂತೆ ದಟ್ ಈಸ್ ವಾಟ್ ಓಕೆ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ ಡಿಸ್ಟೆನ್ಸ್ ಈಸ್ 30 ಕಿಲೋಮೀಟರ್ಸ್ ಓಕೆನಾ 30 ಕಿಲೋಮೀಟರ್ಸ್ ಮತ್ತೆ ಅದನ್ನು ರೀಚ್ ಆಗಿ ಎಷ್ಟು ಟೈಮ್ ತಗೊಳುತ್ತೆ ದಟ್ ಈಸ್ 2 ಅವರ್ಸ್ ಟೈಮ್ ತಗೊಳುತ್ತಂತೆ 2 ಅವರ್ಸ್ ಟೈಮ್ ಓಕೆನಾ ಅಂಡ್ ಸೇಮ್ ಡಿಸ್ಟೆನ್ಸ್ ನೋಡಿ 30 ಕಿಲೋಮೀಟರ್ ಅಪ್ ಸ್ಟ್ರೀಮ್ ಅಂತೆ ಸೊ ದಟ್ ಈಸ್ ಡೌನ್ ಸ್ಟ್ರೀಮ್ ದಿಸ್ ಅಪ್ ಸ್ಟ್ರೀಮ್ ಡಿಸ್ಟೆನ್ಸ್ ಇಸ್ ಸೇಮ್ 30 ಕಿಲೋಮೀಟರ್ಸ್ ದಟ್ ಈಸ್ ಡಿಸ್ಟೆನ್ಸ್ ಈಸ್ 30 ಕಿಲೋಮೀಟರ್ಸ್ ದಿಸ್ ಈಸ್ ಟೈಮ್ ಎಷ್ಟು ತಗೊಳತ್ತಂತೆ ಅಪ್ ಸ್ಟ್ರೀಮ್ ದಟ್ ಈಸ್ 5 ಅವರ್ಸ್ ಟೈಮ್ ತಗೊಳತ್ತಂತೆ ಫೈಂಡ್ ದ ಸ್ಪೀಡ್ ಆಫ್ ಎ ಬೋಟ್ ಅಂದ್ರೆ ಬೋಟ್ ಸ್ಪೀಡ್ ಮತ್ತೆ ಸ್ಟ್ರೀಮ್ ಸ್ಪೀಡ್ ನ ಕಂಡುಹಿಡಿಯಬೇಕು ಓಕೆನಾ ನೋಡಿ ಒಂದು ದೋಣಿಯು 30 ಕಿಲೋಮೀಟರ್ ದೂರವನ್ನು 2 ಗಂಟೆಗಳಲ್ಲಿ ಮತ್ತು 30 ಕಿಲೋಮೀಟರ್ ಮೇಲ್ಮುಖವಾಗಿ 5 ಗಂಟೆಗಳಲ್ಲಿ ಪ್ರಯಾಣಿಸಬಲ್ಲದು ನಿಶ್ಚಲ ನೀರಿನಲ್ಲಿ ದೋಣಿಯ ವೇಗ ಮತ್ತು ಹೊಳೆಯ ವೇಗವನ್ನು ಕಂಡುಹಿಡಿಯಿರಿ ಅಂದ್ರೆ ನೀವು ಏನ್ ಕಂಡುಹಿಡಬೇಕು ಸ್ಪೀಡ್ ಆಫ್ ಎ ಬೋಟ್ ಮತ್ತೆ ಸ್ಪೀಡ್ ಆಫ್ ಎ ಸ್ಟ್ರೀಮ್ ನ ಕಂಡುಹಿಡಬೇಕು ಅರ್ಥ ಆಗ್ತದೆ ಹೇಳ್ತಾ ಇರೋದು ಸೊ ಈಗ ನೀವು ಇದಕ್ಕೆ ಈ ಕ್ವೆಶ್ಚನ್ ಮಾಡಿ ಇದು ಅಪ್ ಸ್ಟ್ರೀಮ್ ಅಂತೆ ಫಸ್ಟ್ ಡೌನ್ ಸ್ಟ್ರೀಮ್ ಓಕೆ ಡೌನ್ ಸ್ಟ್ರೀಮ್ ದಿಸ್ ಇಸ್ ಡೌನ್ ಸ್ಟ್ರೀಮ್ ದಿಸ್ ಇಸ್ ಅಪ್ ಸ್ಟ್ರೀಮ್ ಅಂತೆ ಸೊ ಫಸ್ಟ್ ಡೌನ್ ಸ್ಟ್ರೀಮ್ ಏನ್ ಫಾರ್ಮಲ್ ಆಗುತ್ತೆ ನೋಡಿ ಡೌನ್ ಸ್ಟ್ರೀಮ್ಗೆ ದಟ್ ಈಸ್ ಡೌನ್ ಸ್ಟ್ರೀಮ್ ಇಸ್ ಈಕ್ವಲ್ ಟು ದಟ್ ಈಸ್ ಸ್ಪೀಡ್ ಡೌನ್ ಸ್ಟ್ರೀಮ್ ಸ್ಪೀಡ್ ಇಸ್ ಈಕ್ವಲ್ ಟು ಏನು ಡಿಸ್ಟೆನ್ಸ್ ಬೈ ಸ್ಪೈಡಾ ಟೈಮಾ ದಟ್ ಈಸ್ 30 by 2 2 5s so 2 15s 15 kilometer per hours this is what downstream speed is equal to ನೋಡಿ ಇಲ್ಲೇ ಮಾಡ್ಬಿಡ್ತೀನಿ ನೆಕ್ಸ್ಟ್ ಪೇಜ್ ಅಲ್ಲಿ ಮಾಡ್ಬೋಣ ಓಕೆ ಇಲ್ಲೇ ಮಾಡ್ತೀನಿ ಡೌನ್ ಸ್ಟ್ರೀಮ್ ಸ್ಪೀಡ್ ಇಸ್ ಈಕ್ವಲ್ ಟು 15 ಕಿಲೋಮೀಟರ್ ಪರ್ ಅವರ್ಸ್ ಆಯ್ತು ಡೌನ್ ಸ್ಟ್ರೀಮ್ ಓಕೆನಾ ಹಾಗಾದ್ರೆ ಇದು ನೋಡಿ ಅಪ್ ಸ್ಟ್ರೀಮ್ ಎಷ್ಟಾಗುತ್ತೆ ಅಪ್ ಸ್ಟ್ರೀಮ್ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಸೊ ಅಪ್ ಸ್ಟ್ರೀಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಎಷ್ಟಿದೆ 30 ಡಿವೈಡ್ ಬೈ ಟೈಮ್ ಇಸ್ 5 ಹೌ ಮಚ್ 5 6 30 ಸೊ ಅಪ್ ಸ್ಟ್ರೀಮ್ ಇಸ್ ಈಕ್ವಲ್ ಟು 6 ಕಿಲೋಮೀಟರ್ ಪರ್ ಅವರ್ಸ್ ಆಯ್ತು ಓಕೆನಾ ನಾವು ಕಂಡುಹಿಡಬೇಕಾದ್ರು ಬೋಟ್ ಸ್ಪೀಡ್ ಮತ್ತೆ ಸ್ಟ್ರೀಮ್ ಸ್ಪೀಡ್ ಕರೆಕ್ಟಾ ಸೊ ನಮಗೆ ಈಗ ಒಂದು ಉದ್ದೇಶ ಗೊತ್ತಾಯ್ತು ಒಂದು ಸೊ ಅಪ್ ಸ್ಟ್ರೀಮ್ ಇಸ್ ಈಕ್ವಲ್ ಟು ಅಪ್ ಸ್ಟ್ರೀಮ್ ಎಷ್ಟಿದೆ ಅಪ್ ಸ್ಟ್ರೀಮ್ ಸ್ಪೀಡ್ ದಟ್ ಈಸ್ 6 ಕಿಲೋಮೀಟರ್ ಪರ್ ಅವರ್ಸ್ ಒಂದು ಡೌನ್ ಸ್ಟ್ರೀಮ್ ಎಷ್ಟಿದೆ ಡೌನ್ ಸ್ಟ್ರೀಮ್ ಇಸ್ ಓಕೆ 15 ಕಿಲೋಮೀಟರ್ ಪರ್ ಅವರ್ಸ್ ಆಯ್ತು 15 ಕಿಲೋಮೀಟರ್ ಪರ್ ಅವರ್ಸ್ ಈಗ ಅಪ್ ಸ್ಟ್ರೀಮ್ ಆದ್ರೆ ಏನ್ ಮಾಡ್ಬೇಕು ಹೇಳ್ತೀವಿ ನಾವು ಬೋಟ್ ಸ್ಪೀಡ್ ಮೈನಸ್ ಸ್ಟ್ರೀಮ್ ಸ್ಪೀಡ್ ಇಸ್ ಈಕ್ವಲ್ ಟು ಎಷ್ಟಿದೆ ಅಪ್ ಸ್ಟ್ರೀಮಿಗೆ ದಟ್ ಇಸ್ 6 ಕರೆಕ್ಟಾ ನೆಕ್ಸ್ಟ್ ಡೌನ್ ಸ್ಟ್ರೀಮ್ ಆದ್ರೆ ಬೋಟ್ ಸ್ಪೀಡ್ ಮೈನಸ್ ಸ್ಟ್ರೀಮ್ ಸ್ಪೀಡ್ ಇಸ್ ಈಕ್ವಲ್ ಟು 15 ಆಯ್ತು ಇದನ್ನ ಎಲಿಮಿನೇಷನ್ ಮಾಡಿ ನೋಡಿ ಸ್ಪೀಡ್ ಪ್ಲಸ್ ಸ್ಪೀಡ್ ಮೈನಸ್ ಸ್ಪೀಡ್ ಏನಾಯ್ತು ಕ್ಯಾನ್ಸಲ್ ಆಯ್ತು ಈಗ ಉಳಿದಿದೇನು 2 ಬೋಟ್ ಸ್ಪೀಡ್ ಇಸ್ ಈಕ್ವಲ್ ಟು ಸೊ 6 ಪ್ಲಸ್ 11 ಎಷ್ಟಾಯ್ತು 21 ಆಯ್ತಾ 21 ಸೊ ಬಿ ಈಕ್ವಲ್ಸ್ ಟು 21 ಡಿವೈಡ್ ಬೈ 2 ದಟ್ ಇಸ್ 2 ದಟ್ ಇಸ್ 2 10s 20.5 ಕರೆಕ್ಟಾ ಸೊ ಬೋಟ್ ಸ್ಪೀಡ್ ಇಸ್ ಈಕ್ವಲ್ ಟು ಸೊ 10.5 ಕಿಲೋಮೀಟರ್ ಪರ್ ಅವರ್ಸ್ ಆಯ್ತು ದಿಸ್ ಇಸ್ ದ ಸ್ಪೀಡ್ ಆಫ್ ಎ ಬೋಟ್ ಸ್ಪೀಡ್ ಆಯ್ತು ಇದನ್ನ ತಗೊಂಡು ಒಂದು ಈಕ್ವೇಶನ್ ಹಾಕಿ ಈಕ್ವೇಶನ್ಗೆ ದಟ್ ಇಸ್ ಬೋಟ್ ಸ್ಪೀಡ್ ಪ್ಲಸ್ ಸ್ಟ್ರೀಮ್ ಸ್ಪೀಡ್ ಇಸ್ ಈಕ್ವಲ್ ಟು 15 ಕರೆಕ್ಟಾ ಸೊ ಬೋಟ್ ಎಷ್ಟಿದೆ ದಟ್ ಇಸ್ 10.5 ಪ್ಲಸ್ stream speed is equal to 15 so stream speed is equal to 15 minus 10.5 that will become what stream speed is equal to 4.5 ಆಯ್ತು 4.5 ಕಿಲೋಮೀಟರ್ ಪರ್ ಅವರ್ಸ್ ಆಯ್ತು ಅರ್ಥ ಆಯ್ತಾ ದಿಸ್ ಇಸ್ ಅ ಸ್ಟ್ರೀಮ್ ಸ್ಪೀಡ್ ದಿಸ್ ಇಸ್ ಅ ಬೋಟ್ ಸ್ಪೀಡ್ ಸೊ ಎರಡೇ ನೀವು ಕಂಡುಹಿಡಿಯಬೇಕಾದ್ರೆ ಎರಡೇ ಅದನ್ನೇ ಕೇಳಿರೋದು ನಾನು ಸೊ ಫೈಂಡ್ ದ ಬೋಟ್ ಸ್ಪೀಡ್ ಅಂಡ್ ಸ್ಟಿಲ್ ವಾಟರ್ ಅಂಡ್ ದ ಸ್ಟ್ರೀಮ್ ಸ್ಪೀಡ್ ಇಂದ ಸ್ಟ್ರೀಮ್ ಸ್ಪೀಡ್ ಎರಡನ್ನೂ ಕೇಳಿದ್ದೀನಿ ಸೊ ಎರಡನ್ನೂ ಐಡೆಂಟಿಫೈ ಮಾಡಿದ್ವಿ ಓಕೆ ನೆಕ್ಸ್ಟ್ with the boat speed ನೋಡಿ ಇಲ್ಲಿ if the boat speed in the still water is 6 km per hour ಅಂತೆ still water ಅಲ್ಲಿ ಅಂದ್ರೆ ನಿಂತ ನೀರು boat speed that is b equals to 6 km per hour ಕರೆಕ್ಟಾ 6 km per hour and the stream speed is 4 km per hour stream ಅಂದ್ರೆ ಏನು s is equal to 4 km per hour ಅಂತೆ 4 km per hour what is the total time taken for a boat travels ನೋಡಿ ಅಂದ್ರೆ ಹೇಗೆ ಕಂಡುಹಿಡಿಯಬೇಕು ನೀವು ಟೈಮ್ ಕಂಡುಹಿಡಿಯಬೇಕು ಟೈಮ್ is equal to question mark so that is the distance boat travels 24 kilometer the distance ಕೊಟ್ಟಿದ್ದೇನೆ 24 ಕಿಲೋಮೀಟರ್ ಓಕೆನಾ ನಿಶ್ಚಲ ನೀರಿನಲ್ಲಿ ದೋಣಿಯ ವೇಗವು 6 ಕಿಲೋಮೀಟರ್ ಪರ್ ಗಂಟೆ ಆಗಿದ್ದರೆ ಅಂದ್ರೆ ದೋಣಿಯ ವೇಗ ಕೊಟ್ಟಿದ್ದಾರೆ ನೆಕ್ಸ್ಟ್ ಸ್ಟ್ರೀಮ್ ನ ವೇಗವು 4 ಕಿಲೋಮೀಟರ್ ಪರ್ ಗಂಟೆ ಆಗಿದೆ ಅಂತೆ ದೋಣಿಯ ವೇಗವು 24 ಕಿಲೋಮೀಟರ್ ಕೆಳಗೆ ಪ್ರಯಾಣಿಸಲು ಒಟ್ಟು ಸಮಯವೆಷ್ಟು ಅಂತ ಕೇಳಿದ್ದಾರೆ ಸೊ ಡೌನ್ ಸ್ಟ್ರೀಮ್
ವಾಟ್ ಈಸ್ ದ ಟೈಮ್ ಟೇಕನ್ ಫಾರ್ ಬೋಟ್ ಟ್ರಾವೆಲ್ಸ್ 24 ಕಿಲೋಮೀಟರ್ ಇನ್ ದ ಡೌನ್ ಸ್ಟ್ರೀಮ್ ಅಲ್ಲಿ ನಾವು ಕಂಡುಹಿಡಬೇಕಾದ್ರು ಕರೆಕ್ಟಾ. ಸೊ ಟೈಮ್ ಟೇಕನ್, ಸೊ ವಾಟ್ ಇಸ್ ದ ಫಾರ್ಮುಲಾ, ಟಿ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್, ಕರೆಕ್ಟಾ, ಡಿಸ್ಟೆನ್ಸ್ ಬೈ ಸ್ಪೀಡ್, ಸಾರಿ ಡಿಸ್ಟೆನ್ಸ್ ಬೈ ಸ್ಪೀಡ್. ಟೈಮ್ ಎಷ್ಟಿದೆ ಅಂತೆ, ಟೈಮ್ ನಾವು ಕಂಡುಹಿಡಬೇಕಾದ್ರು, ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಏನಪ್ಪಾ, ಡಿಸ್ಟೆನ್ಸ್ ಇಸ್ 24. ಸೊ ಅಲ್ಲಿ ಹೇಳ್ತಿರೋದು ಡೌನ್ ಸ್ಟ್ರೀಮ್ ಆಗಿರೋದ್ರಿಂದ, ನೋಡಿ ಡೌನ್ ಸ್ಟ್ರೀಮ್ ಅಂತ ಹೇಳಿರೋದ್ರಿಂದ ಡೌನ್ ಸ್ಟ್ರೀಮ್ ಮೀನ್ಸ್ ಡೌನ್ ಸ್ಟ್ರೀಮ್ ಸ್ಪೀಡ್ ಏನಾಗಿರುತ್ತೆ, ದಟ್ ಇಸ್ ಬೋಟ್ ಸ್ಪೀಡ್ ಪ್ಲಸ್ ಸ್ಟ್ರೀಮ್ ಸ್ಪೀಡ್. ಬೋಟ್ ಎಷ್ಟಿದೆಯಪ್ಪ 6, ಸ್ಟ್ರೀಮ್ ಎಷ್ಟಿದೆ ದಟ್ ಇಸ್ 4. ಸೊ ಎಷ್ಟಾಯ್ತು 10 ಆಯ್ತಾ. ಸೊ ಜಸ್ಟ್ ರೈಟ್ ಇಯರ್ ಸ್ಪೀಡ್ ಎಷ್ಟಾಯ್ತು 10 ಆಯ್ತು. ಸೊ 24/10 ಅಂದ್ರೆ ದಟ್ ಇಸ್ ಟೈಮ್ ಈಸ್ ಈಕ್ವಲ್ ಟು 2.4 hours ಆಯ್ತು. 2.4 hours, ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಟೈಮ್. ಅರ್ಥ ಆಯ್ತಾ. ಓಕೆ, ನೆಕ್ಸ್ಟ್ ಹೋಗೋಣ. ಇಫ್ ದ ಬೋಟ್ ಮೂವ್ಸ್ ಅಟ್ 12 ಕಿಲೋಮೀಟರ್ ಪರ್ ಅವರ್ಸ್ ಇನ್ ಎ ಸ್ಟಿಲ್ ವಾಟರ್ ಅಲ್ಲಿ 12 ಕಿಲೋಮೀಟರ್ ಪರ್ ಅವರ್ಸ್ ಅಂತೆ. ಸ್ಟಿಲ್ ವಾಟರ್ ದಟ್ ಈಸ್ ಬೋಟ್ ಸ್ಪೀಡ್ ನ ಕೊಟ್ಟಿದ್ದೀನಿ, ಬೋಟ್ ಈಸ್ 12 ಕಿಲೋಮೀಟರ್ ಪರ್ ಅವರ್ಸ್, ಓಕೆನಾ. ಅಂಡ್ ದ ಸ್ಟ್ರೀಮ್ ಸ್ಪೀಡ್, ನೋಡಿ ಸ್ಟ್ರೀಮ್ ಸ್ಪೀಡ್ ಕೊಟ್ಟಿದ್ದೀನಿ ದಟ್ ಈಸ್ 3 ಕಿಲೋಮೀಟರ್ ಪರ್ ಅವರ್ಸ್, 3 ಕಿಲೋಮೀಟರ್ ಪರ್ ಅವರ್ಸ್. ಹೌ ಮಚ್ ಟೈಮ್ ವಿಲ್ ಟೇಕನ್, ನೋಡಿ ಟೈಮ್ ಕಂಡುಹಿಡಿಬೇಕು ನೀವು. ಟೈಮ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇಟ್ ಡೌನ್ ಸ್ಟ್ರೀಮ್ ಅಂತ 24 ಕಿಲೋಮೀಟರ್ ಡೌನ್ ಸ್ಟ್ರೀಮ್, 24 ಕಿಲೋಮೀಟರ್ ಡೌನ್ ಸ್ಟ್ರೀಮ್, ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 24. ಸೊ ಇಲ್ಲಿ 24 ಕಿಲೋಮೀಟರ್, ಇಲ್ಲಿ ಹೇಳಿರೋದೇನು ಡೌನ್ ಸ್ಟ್ರೀಮ್ ಅಂತ ಹೇಳಿದಿರಲ್ಲ, ಡೌನ್ ಸ್ಟ್ರೀಮ್ ಅಂತ ಹೇಳಿದ್ರಿಂದ ಸೊ ಫಾರ್ಮುಲಾ ವಿಲ್ ಬಿ ಏನಾಗುತ್ತೆ ಈಗ ನೋಡಿ, ಡೌನ್ ಸ್ಟ್ರೀಮ್ ಇಸ್ ಈಕ್ವಲ್ ಟು ಬೋಟ್ ಸ್ಪೀಡ್ ಪ್ಲಸ್ ಸ್ಟ್ರೀಮ್ ಸ್ಪೀಡ್. ಬೋಟ್ ಎಷ್ಟಿದೆ 12, ಸ್ಟ್ರೀಮ್ ಎಷ್ಟಿದೆ 3, ಎಷ್ಟಾಯ್ತು 15 ಆಯ್ತು, ಕರೆಕ್ಟಾ, 15 ಕಿಲೋಮೀಟರ್ ಪರ್ ಅವರ್ಸ್ ಆಯ್ತು. ಈಗ ವಾಟ್ ಇಸ್ ದ ಫಾರ್ಮುಲಾ, ಸೊ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್, ಕರೆಕ್ಟಾ, ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಸೊ ಟೈಮ್ ಎಷ್ಟಿದೆ ಗೊತ್ತಿಲ್ಲ, ಟೈಮ್ ಕಂಡುಹಿಡಿಯಬೇಕು. ಡಿಸ್ಟೆನ್ಸ್ ಎಷ್ಟಿದೆ, ದಟ್ ಈಸ್ ಡಿಸ್ಟೆನ್ಸ್ ಇಸ್ 24 ಡಿವೈಡ್ ಬೈ, ಸೊ ದಟ್ ಈಸ್ ವಾಟ್ ಇಸ್ ದ ಸ್ಟ್ರೀಮ್ ಸ್ಪೀಡ್ ಈಸ್ 15, ಕರೆಕ್ಟಾ. ಸೊ ಎರಡು ಇಟ್ ವಿಲ್ ಡಿವೈಡ್ ವಿತ್ ಒನ್ ನಂಬರ್, ವಿಚ್ ನಂಬರ್ 3 ನ ಡಿವೈಡ್ ಆಯ್ತಾ, 3 5s 3 8s. ಸೊ ಇದನ್ನ ಹೊಡೆದಾಕಣ ಈಗ, 5 1s 5, ಎಷ್ಟು 3 ಉಳಿತು 30 ಆಗುತ್ತೆ, 5 6s. ಸೊ ಟೈಮ್ ಈಸ್ ಈಕ್ವಲ್ ಟು 1.6 hours, 1.6 hours. ಅರ್ಥ ಆಯ್ತಾ. ಸೊ ದಿಸ್ ಇಸ್ ಟೈಮ್ ಟೇಕನ್, ದಟ್ ಈಸ್ 1.6 hours, 1.6 hours. ಓಕೆ, ಇಫ್ ಬೋಟ್ ಕ್ಯಾನ್ ಟ್ರಾವೆಲ್ಸ್ 12 ಕಿಲೋಮೀಟರ್ ಅಪ್ ಸ್ಟ್ರೀಮ್ ಇನ್ 3 hours ಅಂತೆ. ಓಕೆ, ನೋಡಿ ಬೋಟ್ ಕ್ಯಾನ್ ಟ್ರಾವೆಲ್ಸ್ ಡಿಸ್ಟೆನ್ಸ್, ಎಷ್ಟು ಡಿಸ್ಟೆನ್ಸು 12 ಕಿಲೋಮೀಟರ್ ಎಷ್ಟು ಟೈಮಲ್ಲಿ, ಇನ್ ದ ಟೈಮ್ ಆಫ್ 3 hours, 3 hours ಅಲ್ಲಿ ಟ್ರಾವೆಲ್ ಮಾಡುತ್ತೆ, ಓಕೆನಾ. ಇಫ್ ದ ಸ್ಪೀಡ್ ಆಫ್ ದಿ ಸ್ಟ್ರೀಮ್ ಕೊಟ್ಟಿದ್ದೇನೆ, ಸ್ಪೀಡ್ ಆಫ್ ದಿ ಸ್ಟ್ರೀಮ್ ಸ್ಪೀಡ್ ಎಷ್ಟಂತೆ, ದಟ್ ಈಸ್ 2 ಕಿಲೋಮೀಟರ್ ಪರ್ ಅವರ್ಸ್. ವಾಟ್ ಇಸ್ ದ ಸ್ಪೀಡ್ ಆಫ್ ದಿ ಬೋಟ್ ಸ್ಪೀಡ್ ನೀವು ಕಂಡುಹಿಡಿಯಬೇಕು, ಬಿ ಈಸ್ ಈಕ್ವಲ್ ಟು ಎಕ್ಸ್, ಓಕೆನಾ. ಸೊ ಈಗ ಅದನ್ನ ಫಾರ್ಮುಲಾಗೆ ಹಾಕೋಣ. ಸೊ ಯಾವ್ದ್ರಲ್ಲಿ ನೋಡಿ ಅಪ್ ಸ್ಟ್ರೀಮ್ ಅಂತ ಹೇಳಿದ್ದೇನೆ, ಇದು ಈ ವ್ಯಾಲ್ಯೂ ಇಂಪಾರ್ಟೆಂಟ್ ಈ ವರ್ಡ್. ಸೊ ಅಪ್ ಸ್ಟ್ರೀಮ್ ಅಂತ ಹೇಳಿರೋದ್ರಿಂದ ಏನ್ ನೋಡ್ಬೇಕು, ಅಪ್ ಸ್ಟ್ರೀಮ್ ಏನಾಗುತ್ತೆ ಅವಾಗ, ಅಪ್ ಸ್ಟ್ರೀಮ್ ನೋಡಿ ಅಪ್ ಸ್ಟ್ರೀಮ್ ಸ್ಪೀಡ್ ಈಸ್ ಈಕ್ವಲ್ ಟು ಬೋಟ್ ಸ್ಪೀಡ್ ಮೈನಸ್ ಸ್ಟ್ರೀಮ್ ಸ್ಪೀಡ್ ಮಾಡಬೇಕು. ಸೊ ಬೋಟ್ ಸ್ಪೀಡ್ ಏನಾಗುತ್ತಾಗ, ಸೊ ಬೋಟ್ ಸ್ಪೀಡ್ ಈಸ್ ಎಕ್ಸ್ ಮೈನಸ್ ಸ್ಟ್ರೀಮ್ ಸ್ಪೀಡ್ ಈಸ್ 2, ಕರೆಕ್ಟಾ. ಸೊ ಈಗ ಇದನ್ನ ವ್ಯಾಲ್ಯೂಸ್ ಹಾಕೋಣ, ದಟ್ ಈಸ್ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಸೊ ಟೈಮ್ ಈಸ್ ಎಷ್ಟು 3 hours, ಕರೆಕ್ಟಾ. ಡಿಸ್ಟೆನ್ಸ್ ಎಷ್ಟಿದೆ 12. ಸೊ ಸ್ಪೀಡ್ ಎಷ್ಟಾಯ್ತು, ಸ್ಪೀಡ್ ಅಪ್ ಸ್ಟ್ರೀಮ್ ಅಂತ ಹೇಳಿದ್ರಿಂದ ದಟ್ ಈಸ್ ಎಕ್ಸ್ ಮೈನಸ್ 2 ಆಯ್ತು, ಕರೆಕ್ಟಾ. ಈಗ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ 3x ಮೈನಸ್ 3 2s 6 ಈಕ್ವಲ್ಸ್ ಟು 12, ಕರೆಕ್ಟಾ. ಸೊ 3x ಈಸ್ ಈಕ್ವಲ್ ಟು ಮೈನಸ್ 6 ಈ ಕಡೆ ಬಂದಾಗ ಪ್ಲಸ್ 6 ಆಗುತ್ತೆ, ದಟ್ ವಿಲ್ ಬಿಕಮ್ 18. ಸೊ ದಟ್ ಈಸ್, ಸೊ 3x ಈಕ್ವಲ್ಸ್ ಟು, ಸಾರಿ x ಈಕ್ವಲ್ಸ್ ಟು 18 by 3 how much 3 6s. ಸೊ x is equal to 6 kilometer per hour. This is the speed of a stream, sorry boat speed of a boat in still water. boat speed ಎಷ್ಟಾಗಿರುತ್ತೆ ಅಂದ್ರೆ 6 kilometer per hour. So this is the value of boat speed. ಅರ್ಥ ಆಯ್ತಾ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ನೋಡಿ ಇದು ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಎ ಮ್ಯಾನ್ ಕ್ಯಾನ್ ಸ್ವಿಮ್, ನೋಡಿ ಮ್ಯಾನ್ ಆಗಿರ್ಲಿ ಬೋಟ್ ಆಗಿರಲಿ ಏನಾರಾಗಿರ್ಲಿ, ಸೊ ಯು ಹ್ಯಾವ್ ಟು ಇಮ್ಯಾಜಿನ್ ದಟ್ ಇಸ್ ಎ ಬೋಟ್ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಓಕೆನಾ. ಸೊ ಮ್ಯಾನ್ ಕ್ಯಾನ್ ಸ್ವಿಮ್ ಇನ್ 3 ಕಿಲೋಮೀಟರ್ ಪರ್ ಅವರ್ಸ್ ಇನ್ ಸ್ಟಿಲ್ ವಾಟರ್ ಅಂತ, ನಿಂತ ನೀರಿನಲ್ಲಿ ಅವನು 3 ಕಿಲೋಮೀಟರ್ ಪರ್ ಅವರ್ಸ್ ಹೋಗ್ತಾನಂತೆ. ನೋಡಿ ಹೊಳೆಯ ವೇಗ 2 ಕಿಲೋಮೀಟರ್ ಪರ್ಸ್ ಆಗಿದ್ದರೆ ಒಬ್ಬ ವ್ಯಕ್ತಿಯು ಸ್ಟಿಲ್ ವಾಟರ್ ನಲ್ಲಿ 3 ಕಿಲೋಮೀಟರ್ ಪರ್ ಗಂಟೆ ನಷ್ಟು ಈಜಬಲ್ಲನು. ಸೊ ಈಗ ಏನ್ ಕೊಟ್ಟಿದ್ದಾನೆ, ಮ್ಯಾನ್ ಸ್ವಿಮ್ಮಿಂಗ್ ಸ್ಪೀಡ್ ನ ಕೊಟ್ಟಿದ್ದಾರೆ ಸ್ಟಿಲ್ ವಾಟರ್ ಅಲ್ಲಿ, ಅಂದ್ರೆ ಏನದು ಬೋಟ್ ಸ್ಪೀಡ್ ಅನ್ಕೊಳ್ಳೋಣ. ಓಕೆ, ಮ್ಯಾನ್ ಸ್ಪೀಡ್ ಅಂದ್ರೆ ಅನ್ಕೊಳ್ಳೋಣ, ಮ್ಯಾನ್ ಸ್ಪೀಡ್ ಎಷ್ಟಿದೆಯಪ್ಪ, ದಟ್ ಈಸ್ 3 ಕಿಲೋಮೀಟರ್ ಪರ್ ಅವರ್ಸ್, ಕರೆಕ್ಟಾ. ಸೊ ಇಫ್ ದ ವೆಲಾಸಿಟಿ ಆಫ್ ದಿ ಸ್ಟ್ರೀಮ್, ಅಂದ್ರೆ ಸ್ಟ್ರೀಮ್ ಸ್ಪೀಡ್ ನ ಕೊಟ್ಟಿದ್ದಾನೆ, ದಟ್ ಈಸ್ ಎಸ್ ಈಸ್ ಈಕ್ವಲ್ ಟು 2 ಕಿಲೋಮೀಟರ್ ಪರ್ ಅವರ್ಸ್, ಕರೆಕ್ಟಾ, 2 ಕಿಲೋಮೀಟರ್ ಪರ್ ಅವರ್ಸ್.
ದ ಟೈಮ್ ಟೇಕನ್ ಬೈ ಹಿಮ್ ಟು ಸ್ವಿಮ್ ಟು ದ ಪ್ಲೇಸ್ ಆಫ್ 10 ಕಿಲೋಮೀಟರ್. ನೋಡಿ 10 ಕಿಲೋಮೀಟರ್ ಅಂತ ಡಿಸ್ಟೆನ್ಸ್ ಎಷ್ಟಪ್ಪ 10 ಕಿಲೋಮೀಟರ್ ಅಪ್ ಸ್ಟ್ರೀಮ್ ಹೋಗ್ತಾನೆ ಮತ್ತೆ ಕಮ್ ಬ್ಯಾಕ್ ಮತ್ತೆ ವಾಪಸ್ ಬರ್ತಾನೆ. ನೋಡಿ ಈಗ ಎ ಅನ್ನೋ ಪ್ಲೇಸ್ ಇಂದ ಅವ್ನು ಸ್ವಿಮ್ ಮಾಡ್ಕೊಂಡು ಹೋಗಿ ಬಿ ಪ್ಲೇಸಿಗೆ ಹೋಗ್ತಾನೆ ಮತ್ತೆ ವಾಪಸ್ ಬರಬೇಕು. ದಿಸ್ ಇಸ್ ಅಪ್ ಸ್ಟ್ರೀಮ್ ಆದ್ರೆ ಇದೇನಾಗಿರುತ್ತೆ ಡೌನ್ ಸ್ಟ್ರೀಮ್ ಆಗಿರುತ್ತೆ. ಅಗೇನ್ಸ್ಟ್ ದಿ ಸ್ಟ್ರೀಮ್ ಇನ್ನೊಂದು ಅಲಾಂಗ್ ದಿ ಸ್ಟ್ರೀಮ್, ಅಗೇನ್ಸ್ಟ್ ದಿ ಸ್ಟ್ರೀಮ್ ಮತ್ತು ಅಲಾಂಗ್ ದಿ ಸ್ಟ್ರೀಮ್. ಓಕೆನಾ. ಸೊ ಡಿಸ್ಟೆನ್ಸ್ ಎಷ್ಟಾಯ್ತು ದಟ್ ಇಸ್ 10 ಕಿಲೋಮೀಟರ್ ಕೊಟ್ಟಿದ್ದಾರೆ. ಕರೆಕ್ಟಾ. ಸೊ ಈಗ ವಾಟ್ ಇಸ್ ಅ ಫಾರ್ಮುಲಾ ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಕರೆಕ್ಟಾ. ಸೊ ದಟ್ ಇಲ್ಲಿ ಎರಡು ಟರ್ಮ್ಸ್ ನ ಕೊಟ್ಟಿದೆ, ಒಂದು ಅಪ್ ಸ್ಟ್ರೀಮ್ ಕೊಟ್ಟಿದೆ ಮತ್ತೆ ಡೌನ್ ಸ್ಟ್ರೀಮ್ ಕೊಟ್ಟಿರೋದ್ರಿಂದ ನೋಡಿ ಟೈಮ್ ಇಸ್ ಈಕ್ವಲ್ ಟು ಫಸ್ಟ್ ಏನ್ ಹೋಗ್ತದೆ ನಾನು ಅಪ್ ಸ್ಟ್ರೀಮ್. ಕರೆಕ್ಟಾ. ಅಪ್ ಸ್ಟ್ರೀಮ್ ದಟ್ ಈಸ್ ಅಪ್ ಸ್ಟ್ರೀಮ್ ಡಿಸ್ಟೆನ್ಸ್ ಬೈ ಅಪ್ ಸ್ಟ್ರೀಮ್ ಸ್ಪೀಡ್ ಪ್ಲಸ್ ಡಿಸ್ಟೆನ್ಸ್ ಬೈ ಡೌನ್ ಸ್ಟ್ರೀಮ್ ಸ್ಪೀಡ್. ಅರ್ಥ ಆಯ್ತಾ ಹೇಳಿದ್ದು. ಸೊ ಈಸ್ ಗೋಯಿಂಗ್ ಅಪ್ ಸ್ಟ್ರೀಮ್ ಪ್ಲಸ್ ಈಸ್ ಗೋಯಿಂಗ್ ಡೌನ್ ಸ್ಟ್ರೀಮ್. ಸೊ ದಟ್ ಇಸ್ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಅಪ್ ಸ್ಟ್ರೀಮ್ ಸ್ಪೀಡ್ ಪ್ಲಸ್ ಡಿಸ್ಟೆನ್ಸ್ ಬೈ ಡೌನ್ ಸ್ಟ್ರೀಮ್ ಸ್ಪೀಡ್. ಸೊ ಟೈಮ್ ಈಸ್ ಈಕ್ವಲ್ ಟು ಏನೈತೆ ಟೈಮ್ ಕಾಣಬೇಕಾದ್ರೆ ಡಿಸ್ಟೆನ್ಸ್ ಸೇಮ್ ಇದೆಯಲ್ಲ. ಸೊ 10 ಡಿವೈಡ್ ಬೈ ಅಪ್ ಸ್ಟ್ರೀಮ್ ಸ್ಪೀಡ್ ಎಷ್ಟಿದೆ. ಓಕೆ ಅಪ್ ಸ್ಟ್ರೀಮ್ ಸ್ಪೀಡ್ ನಾವು ಕಂಡಿದ್ದೇವೆ. ಅಪ್ ಸ್ಟ್ರೀಮ್ ಸ್ಪೀಡ್ ಈಸ್ ಈಕ್ವಲ್ ಟು ಅಂದ್ರೆ ಏನು ಅಪ್ ಸ್ಟ್ರೀಮ್ ಅಂದ್ರೆ ಏನು ದಿಸ್ ಮ್ಯಾನ್ ಸ್ಪೀಡ್ ಮೈನಸ್ ಸ್ಟ್ರೀಮ್ ಸ್ಪೀಡ್ ದಟ್ ಈಸ್ 3 minus 2 that will become 1. ಕರೆಕ್ಟಾ. ಸೊ ದಿಸ್ ಇಸ್ ಅಪ್ ಸ್ಟ್ರೀಮ್ ಸ್ಪೀಡ್ 1 ಕಿಲೋಮೀಟರ್ ಪರ್ ಅವರ್ಸ್. ಸೊ ಇನ್ನೊಂದು ದಟ್ ಈಸ್ ಡೌನ್ ಸ್ಟ್ರೀಮ್. ಡೌನ್ ಸ್ಟ್ರೀಮ್ ಸ್ಪೀಡ್ ಈಸ್ ಈಕ್ವಲ್ ಟು ದಟ್ ಈಸ್ ಮ್ಯಾನ್ ಸ್ಪೀಡ್ ಪ್ಲಸ್ ಸ್ಟ್ರೀಮ್ ಸ್ಪೀಡ್ ದಟ್ ಈಸ್ 3 plus 2 ಇಟ್ ಬಿಕಮ್ 5. ಓಕೆ ಇದನ್ನ ವ್ಯಾಲ್ಯೂಸ್ ಇಲ್ಲಿ ಹಾಕೋಣ. ಅಪ್ ಸ್ಟ್ರೀಮ್ ಸ್ಪೀಡ್ ಎಷ್ಟಿದೆ 1. ಕರೆಕ್ಟಾ. ಪ್ಲಸ್ ದಟ್ ಈಸ್ ಡಿಸ್ಟೆನ್ಸ್ ಇಸ್ 10. ಡೌನ್ ಸ್ಟ್ರೀಮ್ ಸ್ಪೀಡ್ ಎಷ್ಟಿದೆ ದಟ್ ಈಸ್ 5. ಕರೆಕ್ಟಾ. ಸೊ ಈಗ ನೋಡಿ ಕ್ಯಾನ್ಸಲ್ ಮಾಡೋಣ. 5 2s ಹೋಯ್ತು. ಸೊ ಟೈಮ್ ಈಸ್ ಈಕ್ವಲ್ ಟು 1 10s ಪ್ಲಸ್ 2 ದ ಟೈಮ್ ಈಸ್ 12 hours. 12 ಗಂಟೆ ಟೈಮ್ ತಾಳ್ತಾರೆ. ಸೊ 12 ಗಂಟೆ ಟೈಮಲ್ಲಿ ಅವರು ಡೌನ್ ಸ್ಟ್ರೀಮ್ ಹೋಗಿ ಅಪ್ ಸ್ಟ್ರೀಮ್ ಹೋಗಿ ಮತ್ತೆ ಡೌನ್ ಸ್ಟ್ರೀಮ್ ಬರ್ತಾರೆ. ಸೊ ವಾಪಸ್ ವಿತಿನ್ 12 hours. ಅರ್ಥ ಆಯ್ತಾ. ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ನೆಕ್ಸ್ಟ್ ನೋಡಿ ಎ ಬೋಟ್ ಟ್ರಾವೆಲ್ಸ್ ಅಪ್ ಸ್ಟ್ರೀಮ್ ಫ್ರಮ್ ಬಿ ಟು ಎ ಅಂತೆ. ನೋಡಿ ಬಿ ಟು ಎ ಸ್ವಲ್ಪ ಮೇಲ್ಗಡೆ ಬರ್ಕೊಳ್ಳೋಣ. ಸೊ ದಿಸ್ ಇಸ್ ಅಪ್ ಸ್ಟ್ರೀಮ್. ನೋಡಿ ಬಿ ಟು ಎ ಅಪ್ ಸ್ಟ್ರೀಮ್ ಅಂತೆ. ಓಕೆನಾ. ಅಂಡ್ ಡೌನ್ ಸ್ಟ್ರೀಮ್ ಫ್ರಮ್ ಎ ಟು ಬಿ ಡೌನ್ ಸ್ಟ್ರೀಮ್ ಹೋಗ್ತದೆ. ಡೌನ್ ಸ್ಟ್ರೀಮ್. ಓಕೆನಾ. ಇನ್ 3 hours ಅಂತ ಟೈಮ್ ಕೊಟ್ಟಿದ್ದೇನೆ. ಟೈಮ್ ಎಷ್ಟಪ್ಪ. ಸೊ ಒಂದ್ಸಲ ಅಪ್ ಸ್ಟ್ರೀಮ್ ಹೋಗಿ ಮತ್ತೆ ಡೌನ್ ಸ್ಟ್ರೀಮ್ ಅದೇ ಪ್ಲೇಸಿಗೆ ಬರಕ್ಕೆ ಟೋಟಲ್ ಟೈಮ್ ಎಷ್ಟು ತಗೊಳ್ತಿದ್ದಾರೆ 3 hours ತಗೊಳ್ತಿದ್ದಾರೆ. ಓಕೆನಾ. ಸೊ ನೆಕ್ಸ್ಟ್ ಇಫ್ ದ ಸ್ಪೀಡ್ ಆಫ್ ಎ ಬೋಟ್ ಇನ್ ಸ್ಟಿಲ್ ವಾಟರ್. ನೋಡಿ ಬೋಟ್ ಸ್ಪೀಡ್ ನ ಕೊಟ್ಟಿದ್ದಾರೆ. ಬೋಟ್ ಸ್ಪೀಡ್ ಈಸ್ 9 ಕಿಲೋಮೀಟರ್ ಪರ್ ಅವರ್ಸ್. ಅಂಡ್ ಸ್ಪೀಡ್ ಆಫ್ ಎ ಕರೆಂಟ್ ಮೀನ್ಸ್ ಸ್ಟ್ರೀಮ್ ಸ್ಪೀಡ್ ನ ಕೊಟ್ಟಿದ್ದಾರೆ. ಸ್ಟ್ರೀಮ್ ಸ್ಪೀಡ್ ಎಷ್ಟು 3 ಕಿಲೋಮೀಟರ್ ಪರ್ ಅವರ್ಸ್. ನೋಡಿ ನಿಶ್ಚಲ ನೀರಿನಲ್ಲಿ ದೋಣಿಯ ವೇಗವು 9 ಕಿಲೋಮೀಟರ್ ಪರ್ ಗಂಟೆ ಇದೆಯಂತೆ. ದೋಣಿಯ ವೇಗ ಎಷ್ಟು 9 ಕಿಲೋಮೀಟರ್ ಪರ್ ಅವರ್ಸ್ ಬೋಟ್ ಸ್ಪೀಡ್. ವಿದ್ಯುತ್ನ ಪ್ರವಾಹ ಎಷ್ಟಿದೆ ಅಂದ್ರೆ ಕರೆಂಟ್ ಸ್ಪೀಡ್ ಎಷ್ಟಿದೆ 3 ಕಿಲೋಮೀಟರ್ ಪರ್ ಅವರ್ಸ್. ಓಕೆನಾ. ಸೊ ಆಗಿದ್ದರೆ ದೋಣಿಯ ವೇಗವು 9 ಬಿ ಇಂದ ಎಗೆ ಮೇಲ್ಮುಖವಾಗಿ ಮತ್ತು ಎ ಟು ಬಿ ಕೆಳಮುಖವಾಗಿ 3 ಗಂಟೆಯಲ್ಲಿ ಚಲಿಸಬಹುದಂತೆ. ಸೊ ಹಾಗಾದ್ರೆ ನಾವು ಹೇಳಬೇಕಾದ್ರೇನು. ಸೊ ವಿ ಹ್ಯಾವ್ ಟು ಐಡೆಂಟಿಫೈ ದ ವಾಟ್ ಅಪ್ ಸ್ಟ್ರೀಮ್ ಮತ್ತೆ ಡೌನ್ ಸ್ಟ್ರೀಮ್ ನಾವು ಕಂಡುಹಿಡಬೇಕು. ಓಕೆನಾ. ಸೊ ಅಪ್ ಸ್ಟ್ರೀಮ್ ಮತ್ತೆ ಡೌನ್ ಸ್ಟ್ರೀಮ್ ನಾವು ಕಂಡುಹಿಡ್ಬಿಟ್ಟು ನೆಕ್ಸ್ಟ್ ವಾಟ್ ಡಿಸ್ಟೆನ್ಸ್. ನೋಡಿ ಎ ಟು ಬಿ ಏನ್ ಡಿಸ್ಟೆನ್ಸ್ ಇದೆ ನಾವು ಕಂಡುಹಿಡಬೇಕು. ಓಕೆನಾ. ಡಿಸ್ಟೆನ್ಸ್ ಕಂಡುಹಿಡಬೇಕು. ಸೊ ಡಿಸ್ಟೆನ್ಸ್. ಈಗ ಅಪ್ ಸ್ಟ್ರೀಮ್ ಏನಾಗುತ್ತೆ ಅಪ್ ಸ್ಟ್ರೀಮ್ ಸ್ಪೀಡ್. ನೋಡಿ ಅಪ್ ಸ್ಟ್ರೀಮ್ ಸ್ಪೀಡ್ ಏನಾಯ್ತು ದಟ್ ಈಸ್ ಬೋಟ್ ಸ್ಪೀಡ್ ಪ್ಲಸ್ ಸ್ಟ್ರೀಮ್ ಸ್ಪೀಡ್. ಕರೆಕ್ಟ್. ಅಪ್ ಸ್ಟ್ರೀಮ್ ಎಷ್ಟಾಯ್ತು ದಟ್ ಈಸ್ 9 plus 3 ಎಷ್ಟಾಯ್ತಪ್ಪ 12 ಕಿಲೋಮೀಟರ್ ಪರ್ ಅವರ್ಸ್. ದಿಸ್ ಇಸ್ ಅಪ್ ಸ್ಟ್ರೀಮ್ ಸ್ಪೀಡ್. ಡೌನ್ ಸ್ಟ್ರೀಮ್ ಸ್ಪೀಡ್ ಎಷ್ಟಾಗುತ್ತೆ. ಡೌನ್ ಸ್ಟ್ರೀಮ್ ಸ್ಪೀಡ್ ಈಸ್ ಈಕ್ವಲ್ ಟು ಸೊ ಬೋಟು ಮೈನಸ್ ಸ್ಟ್ರೀಮ್ ದಟ್ ಈಸ್ ಬೋಟ್ ಎಷ್ಟಿದೆ 9 minus 3 ಎಷ್ಟಾಯ್ತು ದಟ್ ಈಸ್ 6 ಆಯ್ತಾ. 6 ಕಿಲೋಮೀಟರ್ ಪರ್ ಅವರ್ಸ್ ಆಯ್ತು. ಸೊ ದಿಸ್ ಇಸ್ ದ ಡೌನ್ ಸ್ಟ್ರೀಮ್ ಸ್ಪೀಡ್, ದಿಸ್ ಅಪ್ ಸ್ಟ್ರೀಮ್ ಸ್ಪೀಡ್. ಟೈಮ್ ನಮ್ಗೆ ಗೊತ್ತಾಗಿದೆ. ಕರೆಕ್ಟಾ. ಸೊ ಈಗ ಇದನ್ನ ಫಾರ್ಮುಲಾಗೆ ಹಾಕೋಣ. ಸೊ ಫಾರ್ಮುಲಾ ಏನು ದಟ್ ಈಸ್ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ದಟ್ ಈಸ್ ಸ್ಪೀಡ್ ಈಸ್ ಅಪ್ ಸ್ಟ್ರೀಮ್ ಸ್ಪೀಡ್ ಪ್ಲಸ್ ಡಿಸ್ಟೆನ್ಸ್ ಬೈ ಡೌನ್ ಸ್ಟ್ರೀಮ್ ಸ್ಪೀಡ್. ಕರೆಕ್ಟಾ. ಸೊ ಟೈಮ್ ಎಷ್ಟಂತೆ ದಟ್ ಈಸ್ 3 hours. ಕರೆಕ್ಟಾ. ಟೈಮ್ ಈಸ್ 3 hours. ಸೊ ಡಿಸ್ಟೆನ್ಸ್ ನಾವು ಕಂಡುಹಿಡಬೇಕಾರದು. ಸೊ ಡಿಸ್ಟೆನ್ಸ್ ಕಂಡುಹಿಡಿಯೋಣ. ಓಕೆ. ಸೊ ಫಸ್ಟ್ ಅಪ್ ಸ್ಟ್ರೀಮ್ ಎಷ್ಟಿದೆ. ಅಪ್ ಸ್ಟ್ರೀಮ್ ಇಸ್ 12. ಸಾರಿ ಅಪ್ ಸ್ಟ್ರೀಮ್ ಇಸ್ ಡೌನ್ ಸ್ಟ್ರೀಮ್ ಮಾಡ್ಬಿಟ್ಟಿನಾ. ಓಕೆ ಇದು ಅಪ್ ಸ್ಟ್ರೀಮು, ಇದು ಡೌನ್ ಸ್ಟ್ರೀಮ್. ಓಕೆ ಡೌನ್ ಸ್ಟ್ರೀಮ್ ಈಸ್ 12. ಅಪ್ ಸ್ಟ್ರೀಮ್ ಈಸ್ 6. ಓಕೆ. ಸೊ ಡಿಸ್ಟೆನ್ಸ್ ನಾವು ಕೊಡಬೇಕು x by 6 ಪ್ಲಸ್ x by 12 ಆಯ್ತಾ. ಕರೆಕ್ಟಾ. ಡೌನ್ ಸ್ಟ್ರೀಮ್ ಈಸ್ 12. ಸೊ ಡಿಸ್ಟೆನ್ಸ್ ಇಸ್ ಟೇಕನ್ as x ಅದನ್ನೇ ನಾವು ಕಂಡುಹಿಡಬೇಕಾರದು. ಸೊ ಈಗ LCM ಮಾಡೋಣ. LCM ಇಸ್ 12. ನೋಡಿ 3 ಈಕ್ವಲ್ಸ್ ಟು LCM ಎಷ್ಟಪ್ಪ 12 is LCM. 6 2s 12. ಸೊ 2x ಪ್ಲಸ್ 12 1s ದಟ್ ಈಸ್ x. ಕರೆಕ್ಟಾ. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ 12 3s 36 ಈಕ್ವಲ್ಸ್ ಟು 2 ಪ್ಲಸ್ x ದಟ್ ಈಸ್ 3x ಆಯ್ತು. 3 1s 3
12 so x is equal to 12 kilometer. This is the distance. Distance is 12 kilometers. ಅರ್ಥ ಆಯ್ತಾ? ಅರ್ಥ ಆಯ್ತಾ? ನೋಡಿ ಇಷ್ಟೇ, ಯಾವಾಗಲೂ ಟೈಮು ಅಪ್ ಸ್ಟ್ರೀಮ್ ಪ್ಲಸ್ ಡೌನ್ ಸ್ಟ್ರೀಮು ನೋಡ್ಕೊಳ್ಳಿ ಕರೆಕ್ಟಾಗಿ. ಡಿಸ್ಟೆನ್ಸ್ ಬೈ ಅಪ್ ಸ್ಟ್ರೀಮು ಪ್ಲಸ್ ಡಿಸ್ಟೆನ್ಸ್ ಬೈ ಡೌನ್ ಸ್ಟ್ರೀಮ್ ಅದನ್ನು ಕರೆಕ್ಟಾಗಿ ನೋಡ್ಕೋಬೇಕು. ನೋಡಿ ನೆಕ್ಸ್ಟ್ ದ ಮೋಟರ್ ಬೋಟ್ ಕ್ಯಾನ್ ಟ್ರಾವೆಲ್ 10 ಕಿಲೋಮೀಟರ್ ಇನ್ ಸ್ಟಿಲ್ ವಾಟರ್ ಅಂತೆ. ಮೋಟರ್ ಬೋಟ್ 10 ಕಿಲೋಮೀಟರ್ ಹೋಗ್ತದೆ ಅಂತೆ. ದಟ್ ಇಸ್ ಬೋಟ್ ಸ್ಪೀಡ್ ಕೊಟ್ಟಿದ್ದಾನೆ. ಬೋಟ್ ಸ್ಪೀಡ್ ಈಸ್ ಈಕ್ವಲ್ ಟು 10 ಕಿಲೋಮೀಟರ್ ಪರ್ ಅವರ್ಸ್. 10 ಕಿಲೋಮೀಟರ್ ಪರ್ ಅವರ್ಸ್ ಕರೆಕ್ಟಾ? ನೆಕ್ಸ್ಟ್ ಈ ಟ್ರಾವೆಲ್ಸ್ 91 ಕಿಲೋಮೀಟರ್. 91 ಡಿಸ್ಟೆನ್ಸ್ ಕೊಟ್ಟಿದ್ದಾನೆ. ಡಿಸ್ಟೆನ್ಸ್ ಇಸ್ 91 ಕಿಲೋಮೀಟರ್ ಕೊಟ್ಟಿದ್ದಾರೆ ಕರೆಕ್ಟಾ? ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಇನ್ ಡೌನ್ ಸ್ಟ್ರೀಮ್ ಇನ್ ದ ರಿವರ್ at 91 kilometer downstream in a river and then return to the same place taking all together 20 hours. ಟೈಮ್ ಕೊಟ್ಟಿದ್ದಾನೆ. ಟೈಮ್ ಈಸ್ 20 hours. ಈಗ ನಾವು ಮಾಡ್ಬೇಕಾದ್ರೇನು, ಫೈಂಡ್ ದ ರೇಟ್ ಆಫ್ ಫ್ಲೋ ಆಫ್ ದ ರಿವರ್ ಅಂದ್ರೆ ಸ್ಟ್ರೀಮ್ ಸ್ಪೀಡ್ ನ ಕಂಡುಹಿಡಿಯಬೇಕು. ದಟ್ ಇಸ್ ಟೇಕೆಡ್ ಆಸ್ ಎಕ್ಸ್ ಅಂತ ತಗೋಣ. ಓಕೆನಾ? ಸೊ ಈಗ ಇದನ್ನ ಫಾರ್ಮುಲಾಗ ಹಾಕೋಣ. ಅಪ್ ಸ್ಟ್ರೀಮ್ ಏನಾಯ್ತು ನೋಡಿ, ಅಪ್ ಸ್ಟ್ರೀಮ್ ಇಸ್ ಈಕ್ವಲ್ ಟು ಏನು, ಬೋಟ್ ಸ್ಪೀಡ್ ಮೈನಸ್ ಸ್ಟ್ರೀಮ್ ಸ್ಪೀಡ್. ಬೋಟ್ ಎಷ್ಟಿದೆಯಪ್ಪ? ಬೋಟ್ ಇಸ್ 10 ಕರೆಕ್ಟಾ? ಮೈನಸ್ ಸ್ಟ್ರೀಮ್ ಇಸ್ ಎಕ್ಸ್ ಕರೆಕ್ಟಾ? 10 ಮೈನಸ್ ಎಕ್ಸ್ ಆಯ್ತು. ಓಕೆನಾ? ಹಾಗಾದ್ರೆ ಡೌನ್ ಸ್ಟ್ರೀಮ್ ಏನಾಯ್ತು? ಡೌನ್ ಸ್ಟ್ರೀಮ್ ಇಸ್ ಈಕ್ವಲ್ ಟು ಬೋಟ್ ಸ್ಪೀಡ್ ಮೈನಸ್ ಸ್ಟ್ರೀಮ್ ಸ್ಪೀಡ್. ಸಾರಿ, ಅಪ್ ಸ್ಟ್ರೀಮ್ ಓಕೆ ಪ್ಲಸ್ ಡೌನ್ ಸ್ಟ್ರೀಮ್ ಇಸ್ ಬೋಟ್ ಸ್ಪೀಡ್ ಪ್ಲಸ್ ಸ್ಟ್ರೀಮ್ ಸ್ಪೀಡ್. ದಟ್ ಇಸ್ 10 ಪ್ಲಸ್ ಎಕ್ಸ್ ಆಯ್ತು ಕರೆಕ್ಟಾ? ಅರ್ಥ ಆಯ್ತಾ? ಓಕೆ, ಈಗ ಫಾರ್ಮುಲಾಗ ಹಾಕೋಣ. ಫಾರ್ಮುಲಾಗ ಹಾಕ್ಬಿಟ್ಟು ನಾವು ಏನ್ ಮಾಡೋದು, ಸ್ಟ್ರೀಮ್ ಸ್ಪೀಡ್ ನ ಕಂಡುಹಿಡಿಯಬಹುದು. ದಟ್ ಇಸ್ ಟೈಮ್. ನೋಡಿ, ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಆಫ್ ಎ ಸ್ಟ್ರೀಮ್ ಅಪ್ ಸ್ಟ್ರೀಮ್ ಪ್ಲಸ್ ಡಿಸ್ಟೆನ್ಸ್ ಬೈ ಡೌನ್ ಸ್ಟ್ರೀಮ್ ಸ್ಪೀಡ್. ನೋಡಿ, ಡಿಸ್ಟೆನ್ಸ್ ಬೈ ಅಪ್ ಸ್ಟ್ರೀಮ್ ಸ್ಪೀಡ್ ಪ್ಲಸ್ ಡಿಸ್ಟೆನ್ಸ್ ಬೈ ಡೌನ್ ಸ್ಟ್ರೀಮ್ ಸ್ಪೀಡ್. ಸೊ ಟೈಮ್ ಎಷ್ಟು ತಗೊಂಡಿದ್ದಾರೆ? ಟೈಮ್ ಇಸ್ 20 hours ಅಂತೆ. ಓಕೆ, 20 ಟೈಮ್ ಇಸ್ 20 hours ಈಕ್ವಲ್ಸ್ ಟು ಡಿಸ್ಟೆನ್ಸ್ ಇಸ್ 91. ಅಪ್ ಸ್ಟ್ರೀಮ್ ಗೊತ್ತಿದೆಯಾ? ಅಪ್ ಸ್ಟ್ರೀಮ್ ಏನಾಯ್ತು? ದಟ್ ಈಸ್ ಅಪ್ ಸ್ಟ್ರೀಮ್ ಸ್ಪೀಡ್ 10 ಮೈನಸ್ ಎಕ್ಸ್ ಕರೆಕ್ಟಾ? 10 ಮೈನಸ್ ಎಕ್ಸ್ ಪ್ಲಸ್ ಡಿಸ್ಟೆನ್ಸ್ ಇಸ್ 91 ಡಿವೈಡ್ ಬೈ 10 ಪ್ಲಸ್ ಎಕ್ಸ್ ಡೌನ್ ಸ್ಟ್ರೀಮ್. ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಓಕೆನಾ? ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು. ನೋಡಿ, ಫಸ್ಟ್ ಎಲ್ ಸಿ ಎಂ ಮಾಡೋಣ. ಸೊ ಇಲ್ಲಿ ಎ ಮೈನಸ್ ಬಿ, ಎ ಪ್ಲಸ್ ಬಿ ಇದೆಯಾ? ಸೊ ಏನಾಗುತ್ತೆ? ಸೊ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಏನಾಗುತ್ತೆ? ದಟ್ ಈಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಯ್ತು ಕರೆಕ್ಟಾ? ಸೊ ದಟ್ ಈಸ್ ಬಿಕಮ್ 10 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಯ್ತು ಕರೆಕ್ಟಾ? 10 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿನಾಮಿನೇಟರ್ಲಿ. ಈಗ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ? 91 10 ಪ್ಲಸ್ ಎಕ್ಸ್ ಆಯ್ತು ಕರೆಕ್ಟಾ? ಪ್ಲಸ್ 91 10 ಮೈನಸ್ ಎಕ್ಸ್ ಆಯ್ತು. 10 ಮೈನಸ್ ಎಕ್ಸ್ ಈಕ್ವಲ್ಸ್ ಟು 20 ಕರೆಕ್ಟಾ? ಸೊ ಈಗ ಇದನ್ನ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ 10 ಸ್ಕ್ವೇರ್ ಎಷ್ಟಾಗುತ್ತೆ? 100 ಆಗುತ್ತೆ. ಸೊ 20 ಇಂಟು 100 ಮೈನಸ್ ಎಕ್ಸ್ ಸ್ಕ್ವೇರ್ ಆಯ್ತು ಕರೆಕ್ಟಾ? ಸೊ ಈಕ್ವಲ್ಸ್ ವರ್ಡ್ ಮಲ್ಟಿಪ್ಲೈ ಮಾಡೋಣ. ಈಗ 91 ಇಂಟು 10 9 10 ಕರೆಕ್ಟಾ? ಸೊ ಪ್ಲಸ್ 91 ಎಕ್ಸ್ ಪ್ಲಸ್ 9 10 ಸೊ ಮೈನಸ್ 91 ಎಕ್ಸ್ ಆಯ್ತು ಕರೆಕ್ಟಾ? ಸೊ ಇಲ್ಲಿ ಪ್ಲಸ್ 91 ಎಕ್ಸ್ ಮೈನಸ್ 91 ಎಕ್ಸ್ ಗೆಟ್ ಕ್ಯಾನ್ಸಲ್ಡ್ ಆಯ್ತು. ಉಳಿದಿದೆ ಉಳಿತು. ಈಗ ವರ್ಡ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಎಷ್ಟು ಜೀರೋಸ್ ಇದೆ? 3 zeros ಇದೆ ಕರೆಕ್ಟಾ? ಸೊ 2 ಸೊ ಮೈನಸ್ 20 ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು 20 ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು, ಸೊ ದಟ್ ಈಸ್ ಎರಡನ್ನೂ ಆ್ಯಡ್ ಮಾಡಿ ಏನಾಗುತ್ತೆ? ಸೊ 1820 ಆಯ್ತಾ? ಸೊ 0 1 ಪ್ಲಸ್ 1 2 9 9 18 ಆಯ್ತು. 9 2 18 ಓಕೆನಾ? ಸೊ ಈಗ ಇದನ್ನ ಅರೇಂಜ್ ಮಾಡ್ಕೊಳ್ಳೋಣ. ಫಸ್ಟ್ ಅರೇಂಜ್ ಮಾಡ್ಕೊಳ್ಳೋದೇನು ಬೇಡ, ಜಸ್ಟ್ ಈ ಕಡೆ ಕಳ್ಸ್ಕೊಳ್ಳಿ. ಈಗ ನೋಡಿ, ಸೊ ಏನಾಗುತ್ತೆ? 1 ಸೆಕೆಂಡ್. ನೋಡಿ, ಇಲ್ಲಿ ಆ ವ್ಯಾಲ್ಯೂಸ್ನ ರೈಟ್ ಸೈಡ್ ಕಳ್ಸ್ಕೊಳ್ಳಿ. ಈಗ ರೈಟ್ ಸೈಡಿಗೆ ನೋಡಿ. ಈಗ ಇಲ್ಲಿ ಮೈನಸ್ 20 ಎಕ್ಸ್ ಸ್ಕ್ವೇರ್ ಇದೆಯಾ? ಸೊ ಈಕ್ವಲ್ಸ್ ಟು 1820 ಮೈನಸ್ 2000 ಆಯ್ತು ಕರೆಕ್ಟಾ? 2000. ಈಗ ಇದನ್ನು ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ. ಎಷ್ಟಾಗತ್ತೆ ನೋಡಿ? ಮೈನಸ್ 20 ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು ಮೈನಸ್ ಬಿಗರ್ ನಂಬರ್ಸ್ ಏನ್ ಹಾಕ್ಬೇಕು? ಸಬ್ಟ್ರಾಕ್ಟ್ ಮಾಡಿ. ದಟ್ ಈಸ್ ಎಷ್ಟಾಯ್ತು? 1080 ಆಯ್ತು ಕರೆಕ್ಟಾ? 1080ನಾ? ಸಾರಿ 180 ಆಯ್ತು. ಸೊ 0 0 ದಟ್ ಈಸ್ ಓಕೆ. ಈಗ ಸಬ್ಟ್ರಾಕ್ಟ್ ಮಾಡೋಣ. ಈಗ ನೋಡಿ, ಮೈನಸ್ ಮೈನಸ್ ಕ್ಯಾನ್ಸಲ್ ಕರೆಕ್ಟಾ? 1 0 1 0 ಕ್ಯಾನ್ಸಲ್. ಸೊ ದಟ್ ಈಸ್ ಏನು ಉಳಿತು? ಈಗ ಉಳಿದಿರೋದೇನಪ್ಪ? ಸೊ 2 ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು 18 ಉಳಿದಿದೆ ಕರೆಕ್ಟಾ? ಸೊ 2 1s 2 9s ಹೋಯ್ತು. ಸೊ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 9 ಇದೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 9. ಪರ್ಫೆಕ್ಟ್ ಸ್ಕ್ವೇರ್ ಫಾರ್ 9 ಈಸ್ 3 ಕರೆಕ್ಟಾ? ದಿಸ್ ಇಸ್ ಅ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಎಕ್ಸ್ ನಮಗೆ ಬಂತು. ದಟ್ ಈಸ್ ವಾಟ್? ಎಕ್ಸ್ ಅನ್ನೋದೇನು? ಸೊ ಎಕ್ಸ್ ಇಸ್ ದ ಸ್ಪೀಡ್ ಆಫ್ ಎ ಸ್ಟ್ರೀಮ್ ಕೇಳಿದಾನೆ. ದಟ್ ಈಸ್ ಎಕ್ಸ್ ಈಸ್ ಈಕ್ವಲ್ ಟು 3 ಕಿಲೋಮೀಟರ್ ಪರ್ ಅವರ್ಸ್. ಅರ್ಥ ಆಯ್ತಾ? ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಸ್ಟ್ರೀಮ್ ಸ್ಪೀಡ್. ಸ್ಟ್ರೀಮ್ ಸ್ಪೀಡ್ ಇಷ್ಟು.
ಓಕೆ, ಇಲ್ಲಿಗೆ ಪಾರ್ಟ್ 1 ವಿಡಿಯೋನ ನಾನು ಕ್ಲೋಸ್ ಮಾಡಿರ್ತೀನಿ. ನೆಕ್ಸ್ಟ್ ಪಾರ್ಟ್ 2 ವಿಡಿಯೋ ಮತ್ತು ಪಾರ್ಟ್ 3 ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಇದು ಬೇಸಿಕ್ ಕಾನ್ಸೆಪ್ಟ್ ಆಗಿರುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ವ್ಯಾಲ್ಯೂಸ್ ಕ್ವಶನ್ಸ್ಗಳನ್ನ ನೆಕ್ಸ್ಟ್ ವಿಡಿಯೋದ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಬ್ರೈನಿ ಬೆಂಚ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್.